All glories to Shri Guru and Shri Gauranga, all glories to Shri Prabhupada ki jai. ದಯವಿಟ್ಟು ಈ ಕಡೆ ಕೂತಿರೋರೆಲ್ಲ ಮುಂದೆ ಬಂದ್ಬಿಡಿ. ಹೊಸದಾಗಿ ಯಾರು ಬರ್ತಾರೆ ಅವ್ರು ಆಮೇಲೆ ಇಲ್ಲಿ ಕೂತ್ಕೊಳ್ಳೋಕೆ ಸರಿ ಹೋಗುತ್ತೆ. ದಯವಿಟ್ಟು ಎಲ್ಲರೂ ಇಲ್ಲಿ ಕೂತಿರೋರೆಲ್ಲರೂ ದಯವಿಟ್ಟು ಇಲ್ಲಿ ಮುಂದೆ ಬಂದ್ಬಿಡಿ. ದಯವಿಟ್ಟು ಬನ್ನಿ. Hare Krishna. So I would like to welcome you all to this special class for Narasimha Chaturthi. ಹರೇ ಕೃಷ್ಣ. ಬಂದಿರುವಂಥ ಎಲ್ಲ ಭಕ್ತರಿಗೆ ನರಸಿಂಹ ಜಯಂತಿಯ ಶುಭಾಶಯಗಳು. ಎಲ್ಲರನ್ನ ನಾವು ಸ್ವಾಗತಿಸ್ತಾ ಇದ್ದೇವೆ. So it is said that Lord Narasimhadev actually killed Hiranyakashipu when at the dusk, that means once the sun was set. So the Lord appeared a little before sunset. ನರಸಿಂಹದೇವರು ಹಿರಣ್ಯಕಶಿಪುವನ್ನ ಇನ್ನೇನು ಸಂಧ್ಯಾಕಾಲ ಸಮೀಪಿಸ್ತಾ ಇದೆ ಅನ್ನುವಾಗ ಸಂಹಾರ ಮಾಡಿದ್ರು. ಅದು ರಾತ್ರಿನೂ ಅಲ್ಲ, ಹಗಲೂ ಅಲ್ಲ, ಸಂಧ್ಯಾಕಾಲ. So the Lord appeared before sunset. ಹಾಗಾಗಿ ಭಗವಂತ ಸೂರ್ಯಾಸ್ತಕ್ಕೆ ಮುಂಚೆ ಅವರ ಆವಿರ್ಭಾವ ಆಯಿತು. Now, in so many sampradayas, we have different types of incarnation. Some say 10 avatars, some say 20 avatars. But from the point of view of ISKCON, I heard a class when he told us Bhanu Maharaj, where he mentioned that we emphasize on 3 important avatars. ಭಗವಂತನ ಅನೇಕ ಅವತಾರಗಳನ್ನು ನಾವು ಇತಿಹಾಸದಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ನೋಡ್ತೀವಿ. ಆದರೆ ಭಾನು ಮಹಾರಾಜ ಸ್ವಾಮಿ ಅಂತ ಒಬ್ಬರು ಸನ್ಯಾಸಿ ಇಸ್ಕಾನಲ್ಲಿ, ಅವ್ರ ಪ್ರಕಾರ 3 ಮುಖ್ಯ ಅವತಾರಗಳನ್ನು ಬಹಳ ಪ್ರಧಾನ ಅಂತ ನಾವು ಭಾವಿಸ್ತೀವಿ. First, it starts with Lord Krishna, whom we consider as the Supreme Personality of Godhead. And the other 2 incarnations, and the second one is Lord Rama, followed by Sri Narasimhadeva at number 3. This he came to this judgment based on the qualities of each of these incarnations. ಇಲ್ಲಿ ಮುಖ್ಯವಾಗಿ ಭಗವಾನ್ ಕೃಷ್ಣ ದೇವೋತ್ತಮ ಪರಮ ಪುರುಷನನ್ನು ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಎಲ್ಲ ಲೀಲೆಗಳಿಗೆ ಎಲ್ಲರಿಗೆ ಮೂಲ ಆಕರ ಆಗಿರುವಂಥವರು. ಅದಾದಮೇಲೆ ಭಗವಾನ್ ಶ್ರೀ ರಾಮಚಂದ್ರ ತ್ರೇತಾಯುಗದಲ್ಲಿ ಆವಿರ್ಭಾವ ಆಗಿರುವಂಥವರು ಮತ್ತು ಶ್ರೀ ನರಸಿಂಹದೇವರು, ಇವರೆಲ್ಲರನ್ನ ಅವರವರ ಲೀಲೆಗಳು ಮತ್ತು ಗುಣಗಳಿಗೆ ಆಧಾರವಾಗಿ ನಾವು ವರ್ಷಿಪ್ ಮಾಡ್ತಾ ಇದ್ದೀವಿ. So Lord Krishna is the origin of all the incarnations, including Lord Rama and Narasimhadev also. ಭಗವಾನ್ ಶ್ರೀ ಕೃಷ್ಣ ಎಲ್ಲ ಅವತಾರಗಳ ಆದಿಮೂಲ. ಶ್ರೀರಾಮ ಆಗಿರ್ಬೋದು ಅಥವಾ ನರಸಿಂಹದೇವರಾಗಿರ್ಬೋದು, ಎಲ್ಲರ ಆಗರ ಅಂತ ಅವರು ಹೇಳ್ತಾರೆ. So everyone knows the pastime of Lord Narasimhadeva's appearance. So I will not dwell into that pastime, but I am touching a subject called Prahlada Maharaja's prayers to Narasimhadev. ಭಗವಂತನ ಆವಿರ್ಭಾವ ಹೇಗಾಯಿತು, ನರಸಿಂಹದೇವರ ಬಗ್ಗೆ ಸಾಕಷ್ಟು ಜನ ಎಲ್ಲ ಕೇಳಿಸ್ಕೊಂಡಿದ್ದೀರಾ, ಅವರ ಲೀಲೆಗಳನ್ನು ಕೇಳಿದ್ದೀರಾ. ಆದರೆ ಇವತ್ತು ಆ ಒಂದು ವಿಚಾರದ ಬಗ್ಗೆ ಪ್ರಭುಗಳು ಹೇಳ್ತಾ ಇಲ್ಲ. ವಿಶೇಷವಾಗಿ ಪ್ರಹ್ಲಾದ್ ಮಹಾರಾಜರ ಪ್ರಾರ್ಥನೆಗಳ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. I'll give a short brief before the prayers start. Hiranyakashipu was a terror. He had to be killed. So the Lord Narasimhadev appeared to kill Hiranyakashipu. ಇಲ್ಲಿ ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪು ಬಹಳ ಭಯೋತ್ಪಾದನೆ ಮಾಡ್ತಾ ಇದ್ರು. ಪ್ರಹ್ಲಾದ್ ಮಹಾರಾಜರ ಪ್ರತಿಯಾಗಿ ಎಡೆ ಇಲ್ಲದ ಅಪರಾಧವನ್ನು ಮಾಡ್ತಾ ಇದ್ರು. ಅವ್ರಿಗೆ ಸಂಹಾರ ಆಗಬೇಕಾಗಿತ್ತು. ಆಗ ಭಗವಾನ್ ಶ್ರೀ ನರಸಿಂಹದೇವರ ಆವಿರ್ಭಾವ ಆಯಿತು. So after the Lord appeared and killed Hiranyakashipu, Lord was very, very angry. ಹಿರಣ್ಯಕಶಿಪುವನ್ನ ಸಂಹಾರ ಮಾಡೋಕ್ಕಿಂತ ಮುಂಚೆ ನರಸಿಂಹದೇವರು ಬಹಳ ಉಗ್ರ ರೂಪವನ್ನು ತಾಳಿದ್ರು, ಬಹಳ ಕೋಪಗೊಂಡಿದ್ರು. So there were many, many demigods like Lord Shiva, Lord Brahma, and all the demigods. They tried to pacify Lord Narasimhadev with nice, glorious prayers. ಬ್ರಹ್ಮ, ಶಿವ ಮುಂತಾದ ಇಂದ್ರ ಮುಂತಾದ ಎಲ್ಲ ದೇವತೆಗಳು ಬಹಳ ಚೆನ್ನಾಗಿ ಅವ್ರಿಗೆ ಪ್ರಾರ್ಥನೆಗಳನ್ನು ಮಾಡಿ ಭಗವಂತನ ಆ ಉಗ್ರ ರೂಪವನ್ನು ಶಾಂತಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. Lord did not get pacified. He was still very angry. Then they tried to persuade Lakshmi Devi, who is none other than his good wife. We call her as the goddess of fortune. They tried to persuade her to go and please Narasimhadev.
But seeing her Lord Narasimhadeva's anger, he said, I've never seen Narasimhadev in so much of anger. I can't go near him. ಆಗ ಎಲ್ಲ ದೇವತೆಗಳು ಭಾಗ್ಯ ದೇವತೆಯಾದಂತಹ ಲಕ್ಷ್ಮಿಯನ್ನ, ನಾರಾಯಣನ ಪತ್ನಿಯನ್ನ ಈ ಒಂದು ಉಗ್ರ ರೂಪವನ್ನು ಶಾಂತಗೊಳಿಸಲಿಕ್ಕಾಗಿ ಅವರನ್ನು ಆಹ್ವಾನ ಮಾಡಿ ಅವರನ್ನ ಮುಂದೆ ಕಳಿಸ್ತಾರೆ. ಆದರೆ ಭಾಗ್ಯ ದೇವತೆಯಾದಂಥ ಲಕ್ಷ್ಮಿ ಸಹ ಭಗವಂತನ ನೋಡಿ, ನರಸಿಂಹದೇವರ ಉಗ್ರ ರೂಪವನ್ನು ನೋಡಿ, ಇಷ್ಟು ಕ್ರೋಧಾಗ್ನಿಯಲ್ಲಿ ಇರುವಂತಹ ನನ್ನ ಪತಿಯನ್ನು ನಾನು ಯಾವತ್ತೂ ನೋಡಲಿಲ್ಲ, ನಾನು ಮುಂದೆ ಹೋಗೋದಿಲ್ಲ ಅಂತ ಹೇಳಿ ಅವರು ಸಹ ಮುಂದೆ ಹೋಗೋದಿಲ್ಲ. Then these demigods, including Lord Brahma, they went to Prahlad Maharaj. They told Prahlad Maharaj that this Lord has appeared as an incarnation for your protection. So we request you to please go to Narasimhadev and ask him to pacify. ಆಗ ಬ್ರಹ್ಮದೇವರು ಪ್ರಹ್ಲಾದ್ ಮಹಾರಾಜರಿಗೆ ಹೇಳ್ತಾರೆ, ಭಗವಾನ್ ಶ್ರೀ ನರಸಿಂಹದೇವರು ನಿನಗಾಗಿನೇ ಅವತಾರ ಮಾಡಿರುವಂಥವ್ರು, ಹಾಗಾಗಿ ನೀವು ಅವರ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿ ಅವರ ಈ ಉಗ್ರ ರೂಪವನ್ನು ಉಪಸಂಹಾರ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. So Prahlad Maharaj was a very small boy, but he went and offered his obeisances at the lotus feet of Sri Narasimhadev. ಪ್ರಹ್ಲಾದ್ ಮಹಾರಾಜರು ವಯಸ್ಸಲ್ಲಿ ಬಹಳ ಚಿಕ್ಕವರು. ಅಂತ ಪುಟ್ಟ ಕಂದ ಹೋಗಿ ಹಿರಣ್ಯಕಶಿಪು ಮುಂದೆ ಕೈ ಜೋಡಿಸ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. Seeing Prahlad Maharaj, Narasimhadev cooled on himself and he started feeling compassion for his dear devotee Prahlad Maharaj. ಆಗ ನರಸಿಂಹದೇವರು ಅಷ್ಟು ಉಗ್ರ ರೂಪ ಇದ್ರೂ ಸಹ ಪ್ರಹ್ಲಾದ್ ಮಹಾರಾಜನನ್ನ ನೋಡಿದ ಕೂಡಲೇ ಅವರ ಕಣ್ಣಲ್ಲಿ ಅನುಕಂಪ ಉಂಟಾಗುತ್ತೆ. ಅವ್ರಿಗೆ ಅವರ ಪ್ರಾರ್ಥನೆಯನ್ನು ಆಲಿಸ್ತಾರೆ ಮತ್ತೆ ಅವರನ್ನ ಕರುಣಾಜನಕ ದೃಷ್ಟಿಯಿಂದ ಅವರನ್ನು ನೋಡ್ತಾರೆ. Out of his costless mercy, when Prahlad Maharaj immediately when he got up, Narasimhadev placed his lotus hand on the head of Prahlad Maharaj. ಈ ರೀತಿ ಕರುಣಾಜನಕ ದೃಷ್ಟಿಯಿಂದ ಪ್ರಹ್ಲಾದ್ ಮಹಾರಾಜನನ್ನ ನೋಡಿ ಪ್ರಹ್ಲಾದ್ ಮಹಾರಾಜನಿಗೆ ಅವರು ತಲೆ ಮೇಲೆ ಕೈ ಇಟ್ಟು ಶಾಂತ ರೂಪದಿಂದ ಅವರು ದರ್ಶನ ಕೊಡ್ತಾ ಇದ್ದಾರೆ. Immediately Prahlad Maharaj also lost all fear and he became fearless and he became free of all material contamination. ತಕ್ಷಣ ಪ್ರಹ್ಲಾದ್ ಮಹಾರಾಜರು ಎಲ್ಲ ಭೌತಿಕ ಭಯಗಳಿಂದ ಕಲ್ಮಶಗಳಿಂದ ದೂರ ಆಗ್ತಾರೆ. ನರಸಿಂಹ ದೇವರನ್ನ ನಿರ್ಭಯವಾಗಿ ಅವರು ದರ್ಶನ ಮಾಡ್ತಾ ಇದ್ದಾರೆ. Tears started flowing from his eyes and he started glorifying Narasimhadeva with some very wonderful prayers which are a lesson for us to learn. ಆಗ ಅವರ ಕಣ್ಣಲ್ಲಿ ಅಶ್ರುಧಾರೆ, ಆನಂದ ಪಾರ್ಶ್ವಗಳು ಬಹಳ ಜೋರಾಗಿ ಬರ್ತಾ ಇತ್ತು. ಕರುಣೆ ತುಂಬಿದಂಥ ಭಗವಂತನ ಆ ಕಣ್ಣನ್ನು ನೋಡ್ತಾ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. Prahlad Maharaj fixed his mind totally on Narasimhadev and he became fixed on Samadhi. Samadhi is the last, highest, topmost stage in Bhakti called trance. There they don't think anything other than the Lord. ಪ್ರಹ್ಲಾದ್ ಮಹಾರಾಜರು ತದೇಕ ಚಿತ್ತರಾಗಿ ನರಸಿಂಹದೇವರನ್ನ ಸ್ಮರಣೆ ಮಾಡ್ತಾ ಇದ್ದಾರೆ. ಬೇರೆ ಯಾವ ಭೌತಿಕ ಕಲ್ಮಶನೂ ಇಲ್ಲದೆ ಅವರು ನಿಶ್ಚಲವಾಗಿ ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದಾರೆ. ಅದನ್ನ ಸಮಾಧಿ ಅಂತ ಹೇಳ್ತಾರೆ. ಸಮಾಧಿ ಅಂದ್ರೆ ಆಧ್ಯಾತ್ಮಿಕ ನೆಲೆಯಲ್ಲಿ ಅತಿ ಉನ್ನತವಾದಂತಹ ಒಂದು ಸ್ಥಿತಿ. So in that stage of samadhi, the prayers started flowing out of his mouth, glorifying the Lord. ಈ ಒಂದು ಸಮಾಧಿ ಸ್ಥಿತಿಯಲ್ಲಿ ಭಗವಂತನಿಗೆ ದಿವ್ಯವಾದಂತಹ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಪ್ರಹ್ಲಾದ್ ಮಹಾರಾಜರು. So glorifying the Lord's pure devotee like Prahlad Maharaj is as good as glorifying Narasimhadev. ಇಲ್ಲಿ ಪ್ರಹ್ಲಾದ್ ಮಹಾರಾಜರು ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದ್ರೆ, ನರಸಿಂಹದೇವರ ಪ್ರಾರ್ಥನೆಯಲ್ಲಿ ಅವರು ತಲ್ಲೀನರಾಗಿದ್ದಾರೆ. ಅವರು ನರಸಿಂಹದೇವರ ಆ ಪ್ರಾರ್ಥನೆಯನ್ನ ಬಹಳ ಮನಸ್ಸಿಗೆ ಮುಟ್ಟುವಂತೆ, ನರಸಿಂಹದೇವರ ಮನಸ್ಸಿಗೆ ಮುಟ್ಟುವಂತೆ ಮಾಡ್ತಾ ಇದ್ದಾರೆ. So we'll start from the first prayer onwards and we'll see how much we can cover due to limited time. So we'll go, the first prayer that he prays is, how is it possible for me who have been born in a family of asuras to offer suitable prayers to satisfy the Supreme Personality of Godhead? That means I am born in an asuric family. How can a person like me offer prayers to the Supreme Personality of Godhead? ಇಲ್ಲಿ ಪ್ರಹ್ಲಾದ್ ಮಹಾರಾಜರು ಮೊದಲನೇ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅವರ ಪ್ರಾರ್ಥನೆ ಬಹಳ ವಿಸ್ತಾರವಾಗಿದೆ. ಆದರೆ ಎಷ್ಟು ಸಾಧ್ಯ ಆದರೆ ಅಷ್ಟು ನಾವು ಅವರ ಪ್ರಾರ್ಥನೆಗಳನ್ನು ಕೇಳಿಸ್ಕೊಳ್ಳೋದಕ್ಕೆ, ಆ ಪ್ರಾರ್ಥನೆಗಳಲ್ಲಿ ಏನು ಶಕ್ತಿ ಇತ್ತು, ಎಷ್ಟು ಸುಂದರವಾಗಿ ಅವರು ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನರಸಿಂಹದೇವರೇ, ನಾನು ಒಬ್ಬ ಆಸುರಿ ಕುಲದಲ್ಲಿ ಜನ್ಮ ತಗೊಂಡಿರೋದು, ಅಸುರ ಬಾಲಕ, ಹಿರಣ್ಯಕಶಿಪು ಅಸುರ, ಅಂತಹ ಒಂದು ಕುಲದಲ್ಲಿ ಜನ್ಮ ತಗೊಂಡಂಥ ನಾನು
ನಿಮಗೆ ಸಂತೃಪ್ತಿ ಆಗೋ ಹಾಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. He said, until now, Lord Brahma and all the demigods have offered prayers to you. But how come you have given me an opportunity to glorify you when they are all heavy, all the demigods are in the mode of goodness, and I am in the mode of ignorance, being born in an Asuric family. How can I be qualified to offer prayers to you? ಹಿಂದೆ ಅನೇಕ ದೇವತೆಗಳು, ಬ್ರಹ್ಮಾದಿಗಳಾಗಿ ಅನೇಕ ದೇವತೆಗಳು ನಿನ್ನನ್ನು ಪ್ರಾರ್ಥನೆ ಮಾಡಿದ್ದಾರೆ. ಅವರೆಲ್ಲ ಶುದ್ಧ ಸತ್ವಗುಣದಲ್ಲಿ ನಿನ್ನ ಪ್ರಾರ್ಥನೆ ಮಾಡಿದ್ರು. ಆದರೆ ನಾನು ಆಸುರಿ ಕುಲದಲ್ಲಿ ಜನ್ಮ ತಗೊಂಡು ತಮೋಗುಣದಲ್ಲಿದ್ದೀನಿ. ಆದರೂ ಸಹ ಹೇಗೆ ನಾನು ನಿನಗೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದನ್ನು ಹೇಳು ಅಂತ ಕೇಳ್ತಾ ಇದ್ದಾರೆ. So, Srila Prabhupada mentions in his commentary, Prahlad Maharaj was born in an Asuric family which was full of opulences. There was no dearth or no shortage of any opulence. To be born in such a family like that and not being very proud is very difficult. ಪ್ರಹ್ಲಾದ್ ಮಹಾರಾಜರು ಎಂಥ ಒಂದು ಉನ್ನತವಾದಂಥ ಕುಟುಂಬ ಅಂದರೆ ಬಹಳ ಶ್ರೀಮಂತವಾದಂಥ ಕುಟುಂಬದಲ್ಲಿ ಅವರು ಜನ್ಮ ತಗೊಂಡ್ರು. ಅಂದರೆ ಅಲ್ಲಿ ಭೌತಿಕವಾದಂಥ ಯಾವುದಕ್ಕೆ ಕೊರತೆ ಇರಲಿಲ್ಲ. ಇಡೀ ಪೃಥ್ವಿಯನ್ನು ಅವ್ರ ತಂದೆ ಆಳ್ತಾ ಇದ್ರು. ಅಂಥ ಒಂದು ಕುಲದಲ್ಲಿ ಇದ್ರೂ ಸಹ ಅವ್ರಿಗೆ ಒಂದು ಸ್ವಲ್ಪ ಸಹ ಅಹಂಕಾರದ ಭಾವನೆ ಇರಲಿಲ್ಲ. ಬಹಳ ನಮ್ರತೆಯಿಂದ ಅವರಿದ್ರು. So, Srila Prabhupada quotes a reference from Chaitanya Charitamrita, where Chaitanya Mahaprabhu also offers a prayer which we all have heard, Trinadapi Sunichena Tarorapi Shahisuna. The point is that one cannot chant the holy name of the Lord unless and until one is in a humble state of affairs. ಇಲ್ಲಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾ ಇದ್ದಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಶ್ರಯಕ್ಕೆ ಮೇಲೆ ಹೇಳೋ ಪ್ರಕಾರ ತೃಣಾದಪಿ ಸುನಿಚೇನ ತರೋರಪಿ ಸಹಿಷ್ಣುನ, ಯಾರು ಒಂದು ಹುಲ್ಲುಕಡ್ಡಿಗಿಂತ ನೀಚವಾಗಿ ಇರ್ತಾರೋ, ಒಂದು ಮರಕ್ಕಿಂತ ಹೆಚ್ಚು ಸಹಿಷ್ಣುವಾಗಿ ಇರ್ತಾರೋ ಅವ್ರು ಮಾತ್ರನೇ ಭಗವಂತನ ನಾಮಗಳನ್ನು, ಶುದ್ಧವಾದ ನಾಮಗಳನ್ನು ಜಪ ಮಾಡ್ಬೋದು ಅಂತ ಪ್ರಭುಪಾದರು ಬರೀತಾ ಇದ್ದಾರೆ. Normally what happens is that we become puffed up by whatever little bit opulence we might have, either it is wealth or an aristocratic family or knowledge or whatever it may be. We all become puffed up. We always think I, mine. ನಮಗೆಲ್ಲ ಏನಾದರೂ ಸ್ವಲ್ಪ ಭೌತಿಕವಾಗಿರುವಂಥ ಚಿಕ್ಕಿದ್ರೆ ಅದು ಐಶ್ವರ್ಯ ಆಗಿರ್ಬೋದು, ಸೌಂದರ್ಯ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಉನ್ನತವಾದಂಥ ಕುಲದಲ್ಲಿ ನಾವು ಜನ್ಮ ತಗೊಂಡಿರ್ಬೋದು. ಅದನ್ನೆಲ್ಲ ನೋಡಿದಾಗ ನಮಗೆ ಸ್ವಲ್ಪ ಅಹಂಕಾರ ಬರ್ತಾ ಇರುತ್ತೆ. ನಾನು ನನ್ನದು ಅಂತ ಮಮಕಾರ ನಮಗೆ ಹುಟ್ಟುತ್ತೆ. And that pride is the beginning stage of a living beings fall down to a lower species of life. ಇಂಥ ಒಂದು ಅಹಂಕಾರ ಅದೇ ಒಬ್ಬ ಜೀವಿ ಪತನ ಆಗೋದಕ್ಕೆ ಮೂಲ ಕಾರಣ ಆಗಿ ಪರಿಣಮಿಸುತ್ತೆ. It is said in Srimad Bhagavatam, great devotees have offered prayers like Queen Kunti, Mother Devahuti, and they all have offered prayers starting by saying that I am a woman, I am a less intelligent person. How can I understand these shastras? Please explain to me. ಇಲ್ಲಿ ಶ್ರೀಮದ್ ಭಾಗವತಮಲ್ಲಿ ನಾವು ನೋಡಿದಾಗ ಕುಂತಿದೇವಿ ಆಗಿರ್ಬೋದು, ದೇವಹೂತಿ ಆಗಿರ್ಬೋದು, ಭಗವಂತನಿಗೆ ಸುಂದರವಾದಂಥ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆಗಳನ್ನು ಮಾಡುವಂಥ ಪ್ರಾರಂಭದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಾನೊಬ್ಬ ಸಾಧಾರಣ ಸ್ತ್ರೀ, ನನ್ನಂಥ ಸ್ತ್ರೀ ನಿನಗೆ ಹೇಗೆ ಪ್ರಾರ್ಥನೆ ಮಾಡ್ಬೋದು ಅಂತ ಹೇಳಿ ಅವರು ಆ ರೀತಿಯೇ ಪ್ರಾರ್ಥನೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. So the point is that unless and until one reaches that stage of humility naturally, many times after coming to the Krishna conscious movement also, we might feel that I am very, very humble, and it becomes a sort of an attachment to that pride. Oh yes, I am very humble. That itself is a pride. ಕೃಷ್ಣ ಪ್ರಜ್ಞೆಗೆ ಬಂದಾಗ ಕೆಲವು ಸರಿ ನಮ್ಗೆ ಅನ್ಸುತ್ತೆ ನಾವು ನಮ್ರತೆಯಿಂದ ಇರಬೇಕು ಅಂತ. ಆಗ ಸ್ವಲ್ಪ ನಮ್ರತೆಯನ್ನು ಏನೋ ಬಂತು ಅಂತ ಇಟ್ಕೊಳ್ಳಿ, ಆ ನಮ್ರತೆ ಬಂದಾಗ ನಾನು ಬಹಳ ನಮ್ರನಾಗಿದ್ದೀನಿ ಅಂತೇಳಿ ಆ ನಮ್ರತೆನೇ ಒಂದು ಪ್ರೈಡ್ ಆಗಿ, ಒಂದು ಹೆಮ್ಮೆಯಾಗಿ ನಮಗೆ ಪರಿಣಾಮಕಾರಿಯಾಗುತ್ತೆ. So there are two enemies to humility, it is said. One is envy and the other one is pride. Generally, those who are proud, they are also envious of others because they think that how can the other person be greater than me. ಇಲ್ಲಿ ಈ ಒಂದು ನಮ್ರತೆಯನ್ನು ನಾಶ ಮಾಡುವಂತಹ ಎರಡು ವಿಶೇಷವಾದಂಥ ನಮಗೆ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ಒಂದು ಪ್ರೈಡ್ ಅಂದರೆ ಹೆಮ್ಮೆ ಅಥವಾ ಗರ್ವ ಅಂತ ಹೇಳ್ತಾರೆ, ಇನ್ನೊಂದು ಅಸೂಯೆ. ಈ ಎರಡೂ ಸಹ ನಮ್ಮ ಒಂದು ನಮ್ರತೆಯನ್ನು ನಾಶ ಮಾಡುತ್ತೆ. Now, an envious person always is jealous of others. He thinks the other person has got more than me. How is it possible?
ಆದರೆ ಅಸೂಯಪರನಾದಂಥ ವ್ಯಕ್ತಿ ಯೋಚನೆ ಮಾಡ್ತಾನೆ, ಅವ್ರ ಹತ್ರ ನನಗಿಂತ ಹೆಚ್ಚಾಗಿದೆಯಲ್ಲ ಅಂತ ಹೇಳಿ ಅವನು ಅಸೂಯೆ ಪಡ್ತಾ ಇರ್ತಾನೆ. He always finds fault with the other person. ಆತ ಯಾವಾಗಲೂ ಇನ್ನೊಬ್ಬ ವ್ಯಕ್ತಿಯ ತಪ್ಪನ್ನೇ ಹುಡುಕ್ತಾ ಇರ್ತಾರೆ. But a humble person naturally glorifies others, saying that I don't have any quality. The other person has got, he considers himself a very fallible person. He doesn't have any qualities at all compared to the others. ಆದರೆ ನಮ್ರಪೂರ್ಣನಾದಂಥ ವ್ಯಕ್ತಿ ಯಾವಾಗಲೂ ಸಹ ಇನ್ನೊಬ್ಬರನ್ನ ಯಾವಾಗಲೂ ಶ್ಲಾಘನೆ ಮಾಡ್ತಾ ಇರ್ತಾನೆ, ಹೊಗಳ್ತಾ ಇರ್ತಾನೆ, ಮತ್ತೆ ನನಗೆ ಯಾವುದೇ ಅರ್ಹತೆ ಇಲ್ಲ ಅಂತ ಹೇಳಿ ಭಾವಿಸ್ತಾ ಇರ್ತಾನೆ. He always glorifies others and appreciates the greatness of others. So this is the difference between a humble person and a person with pride and envy. ಒಬ್ಬ ನಮ್ರನಾದ ವ್ಯಕ್ತಿ ಬೇರೆಯವರ ಮಹಿಮೆಗಳನ್ನು ಆಡ್ತಾ ಇರ್ತಾನೆ, ಬೇರೆಯವರ ಮಹಿಮೆಗಳನ್ನು ಹೇಳ್ತಾ ಇರ್ತಾನೆ, ಆದರೆ ತನ್ನನ್ನ ಅತ್ಯಂತ ನೀಚ ಅಂತ ಭಾವಿಸ್ತಾ ಇರ್ತಾನೆ. And what to talk about spiritual life, even on a material platform when one is not humble, he becomes very proud or envious. He reaches a point of stage where he has to fall down, because all these opulences that he has got, they are all temporary in nature. Material world is temporary, material opulence is temporary. See, all of us are also temporary in nature. So none of them are going to be with us forever. ಇಲ್ಲಿ ಭೌತಿಕವಾದ ಸ್ತರದಲ್ಲಿ ಸಹ ನಾವು ನೋಡಿದಾಗ ಯಾವ ವ್ಯಕ್ತಿ ಬಹಳ ಗರ್ವ ಪಡ್ತಾ ಇರ್ತಾನೆ, ಯಾರಿಗೆ ಬಹಳ ಅಸೂಯೆ ಇರುತ್ತೆ, ಅವರು ಭೌತಿಕವಾಗಿ ಸಹ ಬಹಳಷ್ಟು ಸುಖವಾಗಿರೋದಕ್ಕೆ ಆಗೋದಿಲ್ಲ. ಏಕೆಂದರೆ ಭೌತಿಕವಾದಂಥ ಎಲ್ಲ ಸಿರಿ ಸಂಪತ್ತುಗಳೇನಿದೆ ಅದೆಲ್ಲ ಅಶಾಶ್ವತ ಆಗಿರೋದು, ಅತ್ಯಂತ ದೀರ್ಘಕಾಲ ಅದು ನಮ್ಮಲ್ಲಿ ಉಳಿಯೋದಿಲ್ಲ, ಅದು ಅಶಾಶ್ವತ ಅಂತ ನಾವು ತಿಳ್ಕೋಬೇಕು. And one who does not use all these opulences in the right spirit, in the service of the Lord, he tends to lose these by misusing it in the next life. ಯಾವ ಸಂಪತ್ತನ್ನು ಮಾತ್ರ ಇರುತ್ತೋ ಆ ಸಂಪತ್ತನ್ನು ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ಬಳಸಬೇಕು ಅನ್ನೋದನ್ನ ನಾವು ಕಲ್ತಿಲ್ಲ ಅಂತ ಹೇಳಿದ್ರೆ ಆ ಸಂಪತ್ತೆಲ್ಲ ಹೊರಟೋಗುತ್ತೆ, ಮುಂದಿನ ಜನ್ಮದಲ್ಲಿ ಅದು ನಮ್ಮ ಹಿಂದೆ ಬರುತ್ತೆ ಅಂತ ಯಾವುದೇ ಒಂದು ಗ್ಯಾರಂಟಿ ಇಲ್ಲ. So one should be very careful in terms of one's interpersonal dealings with others. ಹಾಗಾಗಿ ಪ್ರತಿಯೊಬ್ಬರು ಸಹ ಇನ್ನೊಬ್ಬ ವ್ಯಕ್ತಿ ಜೊತೆ ಯಾವ ರೀತಿ ನಾವು ಸಂಬಂಧವನ್ನು ಇಟ್ಕೊಂಡಿದ್ದೀವಿ, ಯಾವ ರೀತಿ ನಾವು ಅವರ ಜೊತೆ ಮಾತಾಡ್ತಾ ಇದ್ದೀವಿ, ವ್ಯವಹಾರ ಮಾಡ್ತಾ ಇದ್ದೀವಿ ಅನ್ನೋದನ್ನ ಬಹಳ ಚೆನ್ನಾಗಿ ಗಮನಿಸ್ತಾ ಇರಬೇಕು. In the next prayer, Prahlad Maharaj says, one may possess wealth, an aristocratic family, beauty, austerity, education, sensory expertise, luster, influence, intelligence, mystic power. But I think even by all these qualifications, one cannot satisfy the Supreme Personality of Godhead. I'll go a little bit slowly. Prahlad Maharaj says that one may possess lot of wealth or an aristocratic family. ಒಬ್ಬ ಬಹಳ ಐಶ್ವರ್ಯವಂತನಾಗಿರ್ಬೋದು ಅಥವಾ ಉನ್ನತ ಕುಲದಲ್ಲಿ ಜನ್ಮ ತಗೊಂಡಿರ್ಬೋದು. One may have lot of beauty and one may perform lot of austerity also. We find many people observing fasting for this, which may not be relevant to the Shastras also. ಒಬ್ಬ ಬಹಳ ಐಶ್ವರ್ಯವನ್ನು ಹೊಂದಿರಬಹುದು ಅಥವಾ ಬಹಳ ಸೌಂದರ್ಯವನ್ನು ಪಡ್ಕೊಂಡಿರಬಹುದು. One might have a lot of luster. One may be able to have the skill of influencing others. ಒಬ್ಬನಿಗೆ ಬಹಳ ತೇಜಸ್ ಇರಬಹುದು ಅಥವಾ ಬೇರೆಯವರು ಅವರನ್ನ ನೋಡಿ ಪ್ರಭಾವಿತರಾಗಿರಬಹುದು. One may be very intelligent. One may have a lot of mystic powers which we see many times. ಒಬ್ಬ ಬಹಳ ಬುದ್ಧಿವಂತ ಆಗಿರಬಹುದು ಅಥವಾ ಒಬ್ಬ ಎಲ್ಲ ತರ ಭೌತಿಕ ಸಿದ್ಧಿಗಳನ್ನು ಪಡ್ಕೊಂಡಿರಬಹುದು. But he says with all these qualifications that one might have, one will never be able to satisfy the Supreme Personality of Godhead. ಈ ಎಲ್ಲ ಭೌತಿಕ ಗುಣಗಳನ್ನ ಇರೋರು ಸಹ ಭಗವಂತ ದೇವತಮ ಪರಮ ಪುರುಷ ಕೃಷ್ಣನನ್ನ ಸಂತೃಪ್ತಿ ಪಡಿಸ್ತಾರೆ ಅಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. However, he says that one can satisfy the personality of Godhead by menial devotional service. ಆದರೆ ಯಾವ ವ್ಯಕ್ತಿ ಬಹಳ ಚೆನ್ನಾಗಿ ಒಂದು ಭಕ್ತಿ ಸೇವೆಯನ್ನು ಮಾಡ್ತಾರೆ ಅಥವಾ ಬಹಳ ನಮ್ರತೆಯಿಂದ ಭಕ್ತಿ ಸೇವೆಯನ್ನು ಮಾಡ್ತಾರೆ, ಅದು ಮಾತ್ರ ದೇವತಮ ಪರಮ ಪುರುಷ ಕೃಷ್ಣನ್ಗೆ ಸಂತೃಪ್ತಿಯನ್ನು ತಂದುಕೊಡ್ಬಹುದು ಅಂತ ಹೇಳ್ತಾರೆ. And he quotes an example of Gajendra Moksha, where Gajendra recited lot of nice glorious prayers. He says Gajendra pleased the Lord by offering these great prayers, so which comes in the 8th canto of Srimad Bhagavatam. ಇಲ್ಲಿ ಗಜೇಂದ್ರನ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಗಜೇಂದ್ರ ತನ್ನ ಅತ್ಯಂತ ಕಷ್ಟಕರ ಪರಿಸ್ಥಿತಿಯಲ್ಲಿ ಕೃಷ್ಣನಿಗೆ ಉನ್ನತವಾದಂತಹ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ. ಆ ಪ್ರಾರ್ಥನೆಗಳಿಂದ ಅವರು ಬಿಡುಗಡೆ ಆಗ್ತಾರೆ. ಇದು ಶ್ರೀಮದ್ ಭಾಗವತಂ 8ನೇ ಸ್ಕಂದದಲ್ಲಿ ನಮಗೆ ಗೊತ್ತಾಗುತ್ತೆ. And the Lord was so pleased with his prayers that the Lord immediately came to rescue him and rescued him from the mouth of a crocodile. ಆದರೆ ಇಂಥ ಒಂದು ಪ್ರಾರ್ಥನೆಯಿಂದ ಭಗವಂತ ಎಷ್ಟು ಸುಪ್ರೀತರಾಗ್ತಾರೆ ಅಂದ್ರೆ ತಕ್ಷಣ ಗರುಡ ದೇವರಿಗೆ ಅವ್ರು ಹೇಳ್ತಾರೆ, ತಕ್ಷಣ ನನ್ನ ಅಲ್ಲಿ ಕರ್ಕೊಂಡು ಹೋಗೋ ಅಂತ ಹೇಳಿ ಅಲ್ಲಿ ಹೋಗಿ
ಅವರು ಮೊಸಳೆಯ ಬಾಯಿಂದ ಗಜೇಂದ್ರನನ್ನ ರಕ್ಷಣೆ ಮಾಡ್ತಾರೆ. In the next prayer, it's a very long translation. I'm not continuing with that, but I'm giving the sum and substance because it is very, very essential. ಮುಂದಿನ ಪ್ರಾರ್ಥನೆ ಬಹಳ ದೊಡ್ಡದಾಗಿದೆ. ಆ ಒಂದು ಪ್ರಾರ್ಥನೆ ಕಂಪ್ಲೀಟ್ ಆಗಿ ನಾವು ಓದಕ್ಕಾಗೋದಿಲ್ಲ, ಆದರೆ ಸಾರಾಂಶ ರೂಪದಲ್ಲಿ ಪ್ರಭುಗಳು ನಮಗೆ ಹೇಳ್ತಾರೆ. So which says that any day a low born devotee is greater than a high class born non devotee. ಇಲ್ಲಿ ಯಾರೇ ಆಗಲಿ ಒಬ್ಬ ಅಭಕ್ತ ಆಗಿರೋನು ಉತ್ತಮ ಕುಲದಲ್ಲಿ ಹುಟ್ಟಿರ್ಬೋದು, ಆದರೆ ಒಂದು ಅಧಮ ಕುಲದಲ್ಲಿ ಹುಟ್ಟಿರುವಂಥ ಒಬ್ಬ ಭಕ್ತನಿಗೆ ಸಮ ಆಗೋದಕ್ಕಾಗೋದಿಲ್ಲ. ಭಕ್ತ ಯಾವಾಗಲೂ ಶ್ರೇಷ್ಠ ಅಂತ ಹೇಳ್ತಾರೆ. Examples are Krishna glorified Sudama Brahmana who was very poor. ಉದಾಹರಣೆಗೆ ಸುಧಾಮ ಬ್ರಾಹ್ಮಣ ಬಹಳ ಬಡವರಾಗಿದ್ರು, ಆದರೆ ಅವರ ಒಂದು ಗುಣಗಳನ್ನ ಭಗವಂತ ಸ್ವತಃ ಕೊಂಡಾಡ್ತಾರೆ. In Chaitanya Charitamrita we find Chaitanya Mahaprabhu dealing with Kolvecha Sridhar. This Kolvecha Sridhar sustained his living by selling cups made of leaves. ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೊಲ್ವೆಚ್ಚ ಶ್ರೀಧರ್ ಅಂತ ಒಬ್ಬ ವ್ಯಕ್ತಿಯನ್ನ ಕೊಂಡಾಡ್ತಾರೆ. ಆತ ಬಹಳ ಬಡವನಾಗಿದ್ದ. ಅವನು ಈ ಬಾಳೆ ಎಲೆಯಲ್ಲಿ ಈ ದೊನ್ನೆಗಳನ್ನು ಮಾಡ್ತಾರಲ್ಲ, ಆ ದೊನ್ನೆಗಳನ್ನ ಮಾರಿ ಅದರಿಂದ ಅವನು ಜೀವನವನ್ನು ನಡೆಸ್ತಾ ಇದ್ದ. And what Chaitanya Mahaprabhu would do is he would go to Kolvecha Sridhar every day morning. That's how the pastime starts. He'll say, I want some plantain leaves and cups. Kolvecha would quote a price. Mahaprabhu would bargain. You know, we all have a tendency to bargain. Mahaprabhu would bargain to such an extent that Kolvecha Sridhar would get fed up and would say, you take it, I don't want any money. ಅಲ್ಲಿ ಅವರು ಈ ಒಂದು ಬಾಳೆ ಎಲೆಗಳನ್ನ ಮತ್ತೆ ಈ ಒಣಗಿದ ಬಾಳೆ ಎಲೆಗಳಿಂದ ಮಾಡಿರುವಂಥ ದೊನ್ನೆಗಳನ್ನ ಇಟ್ಕೊಂಡು ಮಾರ್ತಾ ಇರ್ತಾರೆ. ಅಲ್ಲಿ ಚೈತನ್ಯ ಮಹಾಪ್ರಭು ಹೋಗಿ ವ್ಯಾಪಾರ ಮಾಡುವಂಥ ನಿಟ್ಟಿನಲ್ಲಿ ಅವ್ರ ಹತ್ರ ಚೌಕಾಶಿ ಮಾಡ್ತಾ ಇರ್ತಾರೆ. ನಮ್ಗೆ ಗೊತ್ತಲ್ಲ ಚೌಕಾಶಿ ಮಾಡ್ತಾ ಹೇಗೆ ಮಾಡ್ತಾರೆ ಅಂತ. ಅವ್ರು ಎಷ್ಟು ಚೌಕಾಶಿ ಮಾಡ್ತಾರೆ ಅಂದರೆ ಅವ್ರ ಹತ್ರ ಕೊಲ್ವೆಚ್ಚ ಶ್ರೀಧರ್ಗೆ ಅವ್ರಿಗೆ ಈ ಥರ ಅನಿಸ್ತಾ ಇತ್ತು, ನೀವು ಏನು ಹಣನೇ ಕೊಡ್ಬೇಡಿ ನನಗೆ, ತೊಗೊಂಡೋಗಿ ಅಂತ ಅವ್ರು ಉಚಿತವಾಗಿ ಕೊಟ್ಬಿಡ್ತಾ ಇದ್ರು. So when Mahaprabhu was pleased with his offerings to such an extent that when Mahaprabhu performed the Mahaprakash Leela, Mahaprabhu asked Kolvecha, what benediction can I give you? Kolvecha Sridhar said, I don't want any benediction. I want only one benediction. That is birth after birth. I should be selling cups and you should be there as the Lord and we should be bargaining with each other. ಮಹಾಪ್ರಕಾಶ್ ಲೀಲೆ ನಡೆಯುವಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಕೊಲ್ವೆಚ್ಚ ಶ್ರೀಧರ್ನ ಕರೆಸ್ತಾರೆ. ನೀನು ಬಾ, ನಿನಗೇನು ವರ ಬೇಕೋ ತಗೋ ಅಂತ ಹೇಳಿ ಅವ್ರಿಗೆ ಆ ಒಂದು ವರಗಳನ್ನು ಅವ್ರು ಕೊಟ್ಟಾಗ ಕೊಲ್ವೆಚ್ಚ ಶ್ರೀಧರ್ ಹೇಳ್ತಾರೆ, ನನಗೆ ಯಾವುದೇ ಭೌತಿಕವಾದಂಥ ವರಗಳಿಂದ ಏನೂ ಪ್ರಯೋಜನ ಇಲ್ಲ ಸ್ವಾಮಿ, ನೀವು ಜನ್ಮಾಂತರಗಳಲ್ಲಿ ನಾನು ಇದೇ ಥರ ಹುಟ್ತಾ ಇರಬೇಕು, ಈ ಒಂದು ಬಾಳೆ ಎಲೆಗಳನ್ನ ಇದನ್ನ ಮಾರ್ತಾ ಇರಬೇಕು, ನೀವು ಬಂದು ನನ್ನ ಹತ್ರ ಚೌಕಾಶಿ ಮಾಡ್ತಾ ಇದ್ರೆ ಅದೇ ನೀವು ನನಗೆ ಕೊಡುವಂಥ ಒಂದು ದೊಡ್ಡ ವರ ಅಂತ ಅವ್ರು ಹೇಳ್ತಾರೆ. Because Kolvecha Sridhar realized that he was rendering devotional service to Chaitanya Mahaprabhu even in the rasa of arguing and quarreling with each other, and Mahaprabhu liked that. ಕೊಲ್ವೆಚ್ಚ ಶ್ರೀಧರ್ ಯೋಚನೆ ಮಾಡ್ತಾ ಇರ್ತಾರೆ, ಈ ರೀತಿ ಕೃಷ್ಣ ಬಂದು ನನ್ನ ಜೊತೆ ಈ ಏನು ಚೌಕಾಶಿ ಮಾಡುವಂಥ ರಸವಿನಿಮಯ ಇದೆಯಲ್ಲ ಅದರಲ್ಲಿ ಅವ್ರಿಗೆ ಬಹಳ ಆನಂದ ಸಿಗ್ತಾ ಇದೆ, ಹಾಗಾಗಿ ಅಂಥ ಆನಂದವನ್ನ ನಾನು ಜನ್ಮಾಂತರಗಳಲ್ಲಿ ಅವ್ರಿಗೆ ಕೊಟ್ಟರೆ ಅಷ್ಟೇ ಸಾಕು ಅಂತ ಹೇಳಿ ಅವ್ರು ಭಾವಿಸ್ತಾ ಇರ್ತಾರೆ. Then there is a quote given by Srila Prabhupada. It's a quote he gives from one of the Samhitas. He says that one should have the following qualifications to practice bhakti. The following qualifications to practice bhakti. I'll go one by one. Entire thing. Srila Prabhupada gives a quote from one of the Samhitas where he mentions that one should have all these 12 qualifications to practice bhakti. ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕೆಲವೊಂದು ಸಂಹಿತೆಗಳನ್ನ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಈ ಎಲ್ಲ ಸಂಹಿತೆಗಳ ಒಂದು ಆಧಾರ ಏನಂದ್ರೆ, ಅದರ ಮೂಲ ಗುರಿ ಏನಂದ್ರೆ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡೋದು. And he says the following are that one is following religious principles. There are always religious principles that are established by the Supreme Personality of Godhead Himself. Dharmam tu sakshat bhagavat pranitam. One should follow these principles. ಇಲ್ಲಿ ಧಾರ್ಮಿಕ ತತ್ವಗಳನ್ನ ಏನು ಅನುಸರಣೆ ಮಾಡ್ತೀವಿ, ಆ ಧಾರ್ಮಿಕ ತತ್ವಗಳನ್ನ ಅನುಸರಣೆ ಮಾಡುವುದರ ಅಂತಿಮ ಲಾಭ ಏನಾಗಿರ್ಬೇಕಂದ್ರೆ ಅದು ಭಕ್ತಿ ಆಗಿರ್ಬೇಕು. ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ. ಈ ಧರ್ಮ ಎಲ್ಲ ಭಗವಂತನಿಂದನೇ ಬರ್ತಾ ಇದೆ. One should speak only truth. ಒಬ್ಬ ಸತತವಾಗಿ ನಿತ್ಯವಾಗಿ ಸತ್ಯವನ್ನೇ ಮಾತಾಡಬೇಕು. One should try to control his senses by tapasya. ಒಬ್ಬ ಪ್ರತಿಯೊಬ್ಬನು ಯಾರೇ ಆಗಲಿ ತಮ್ಮ ಇಂದ್ರಿಯಗಳನ್ನ ನಿಗ್ರಹ ಮಾಡಿ ಆ ಒಂದು ನಿಟ್ಟಿನಲ್ಲಿ ತಪಸ್ಸನ್ನು ಮಾಡಬೇಕು. One should become free from jealousy. ಒಬ್ಬ ಅಸೂಯೆಯಿಂದ ಬಹಳ ಯಾವಾಗಲೂ ತನ್ನನ್ನು ತಾನು ಮುಕ್ತವಾಗಿ ಇಟ್ಕೊಂಡಿರಬೇಕು. One should become intelligent. ಒಬ್ಬ ಸದಾಕಾಲ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಣೆ ಮಾಡಬೇಕು. One should become tolerant.
ಸಹಿಷ್ಣುವಾಗಿರಬೇಕು. One should not create any enemies. ಆದರೆ ಯಾರು ಸಹ ಈ ಒಂದು ಎನಿಮೀಸ್ ಅಂದ್ರೆ ಶತ್ರುಗಳನ್ನ ಹುಟ್ಟಾಕೊಳ್ಬಾರ್ದು. One should perform yajna. ಪ್ರತಿಯೊಬ್ಬರು ಯಜ್ಞಗಳನ್ನ ಮಾಡಬೇಕು. In Kali Yuga, the best yajna is Sankirtana yajna. ಕಲಿಯುಗದಲ್ಲಿ ಅತ್ಯುತ್ತಮವಾದಂಥ ಯಜ್ಞ ಅಂದ್ರೆ ಅದು ಸಂಕೀರ್ತನ ಯಜ್ಞ. One should give charity. ಚಾರಿಟಿಯನ್ನ ಕೊಡೋದು ಅಂದ್ರೆ ದಾನ ಧರ್ಮಗಳನ್ನು ಮಾಡುವಂಥದ್ದು. One should be very steady in his intelligence. ತಮ್ಮ ಒಂದು ಬುದ್ಧಿವಂತಿಕೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಸದಾಕಾಲ ಸ್ಥಿರತೆಯನ್ನ ಕಾದಿರಿಸಿಕೊಂಡಿರೋದು. And one should be well versed in all the Vedic studies. ಪ್ರತಿಯೊಬ್ಬರು ಯಾರೇ ಆಗಲಿ ವೈದಿಕ ಒಂದು ಅಭ್ಯಾಸಗಳೇನಿದೆ ಅದನ್ನ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. And lastly, one should observe religious vows based on scriptures. ಅದೇ ರೀತಿ ಪ್ರತಿಯೊಬ್ಬರು ಸಹ ಈ ಒಂದು ಧಾರ್ಮಿಕವಾದಂಥ ವ್ರತಗಳನ್ನ ಏನಿದೆ ಆ ನಿಯಮಗಳನ್ನ ಅದನ್ನ ಪಾಲನೆ ಮಾಡಬೇಕು. And one who has all these qualifications becomes a Vaishnava and renders service to the, becomes qualified to render devotional service to the Lord, by which he automatically becomes a Vaishnava, which is much higher than all other varnas and ashramas. ಈ ರೀತಿಯಾಗಿ ಯಾರು ನಿರಂತರವಾಗಿ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡ್ತಾರೋ ಅವರು ಭಗವಂತನ ಶುದ್ಧ ಭಕ್ತರಾಗಿ ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವರು ಅರ್ಹರಾಗ್ತಾರೆ. ಅಷ್ಟೇ ಅಲ್ಲ, ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವಂತಹ ಎಲ್ಲ ನಿಯಮ ಕಟ್ಟುನಿಟ್ಟುಗಳನ್ನು ಅವರು ಮೀರಿ ಶುದ್ಧವಾದಂಥ ನೆಲೆಯನ್ನು ತಲುಪ್ತಾರೆ. In the next prayer, he says, the Supreme Lord, the Supreme Personality of Godhead, is always fully satisfied in himself. That means the Lord is called Atma Rama because he is full in everything. In our case, even if we are full, we are not satisfied. But the Lord is always self-satisfied. ದೇವೋತ್ತಮ ಪರಮಪುರುಷ ಶ್ರೀ ಕೃಷ್ಣ ಅವರು ಆತ್ಮರಾಮ. ಯಾಕೆ ಅಂತ ಹೇಳಿದ್ರೆ ಅವರು ತನ್ನಲ್ಲೇ ಸಂಪೂರ್ಣವಾದಂಥ ತೃಪ್ತಿಯನ್ನು ಹೊಂದಿರ್ತಾರೆ. ಆದರೆ ಜೀವಿಗಳಿಗೆ ಆ ಒಂದು ನೆಲೆ ಇಲ್ಲ. ಜೀವಿಗಳಿಗೆ ಎಲ್ಲ ಇದ್ರೂ ಸಹ ಅವ್ರಿಗೆ ತೃಪ್ತಿ ಅನ್ನೋದಿಲ್ಲ. So when his dear devotee offers something, even if it is menial, the Lord becomes pleased, and that menial offering also is possible only by the costless mercy of the Lord. ಓ ಭಕ್ತ ತಾನು ಅತ್ಯಂತ ಸಣ್ಣದಾದಂಥ ಒಂದು ಕಾಣಿಕೆಯನ್ನು ಭಗವಂತನಿಗೆ ಅರ್ಪಿಸಿ, ಹೇಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳ್ತಾರಲ್ಲ, ಅಂಥ ಸಣ್ಣ ಕಾಣಿಕೆಯನ್ನು ಭಗವಂತನಿಗೆ ಅರ್ಪಿಸಿದ್ರು ಸಹ ಭಗವಂತ ಅದರಿಂದ ಸಂತೃಪ್ತರಾಗ್ತಾರೆ. ಅಂಥ ಒಂದು ಕಾಣಿಕೆಗಳನ್ನು ಅರ್ಪಿಸೋದು ಸಹ ಭಗವಂತನ ಅಸೀಮಿತವಾದಂಥ ಕೃಪೆ ಅಂತ ನಾವು ತಿಳ್ಕೋಬೇಕು. The Lord does not require any service from us. Rather, by giving whatever we have in the offering that in the service of the Lord becomes pleased, just as a son, suppose he goes out to earn some money and he gives something to his father who has brought him up, the father becomes very pleased. Similarly, the Lord is full in everything, but if his devotee offers something, even if it is very menial, the Lord becomes very pleased with him. ಕೃಷ್ಣನ್ಗೆ ಏನು ಬೇಕಾಗಿಲ್ಲ, ಯಾಕೆಂದ್ರೆ ಅವರು ಸ್ವಯಂ ತೃಪ್ತರು ಮತ್ತೆ ಸದಾ ಸಂಪೂರ್ಣವಾದಂಥ ಸಂಪದ್ಭರಿತರಾದಂಥವ್ರು. ಅವ್ರಿಗೆ ನಾವು ಕೊಡುವಂಥದ್ದೇನಿಲ್ಲ. ಆದರೆ ನಾವು ಕೊಡುವಂಥ ಸಣ್ಣ ಕಾಣಿಕೆನ ಭಗವಂತ ಯಾಕೆ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಬೆಳೆದಿರುವಂಥ ವ್ಯಕ್ತಿ ತಂದೆಗೆ ದುಡ್ಕೊಂಡು ಬಂದು ಏನಾದರೂ ಒಂದು ಕಾಣಿಕೆಯನ್ನ, ಈ ದಿನ ನಾನು ಇದನ್ನ ತಗೊಂಡು ಬಂದಿದ್ದೀನಿ ಅಪ್ಪ, ನಿನ್ಗೆ ಇದನ್ನ ಕೊಡ್ತಾ ಇದ್ದೀನಿ ಅಂತ ಅರ್ಪಣೆ ಮಾಡಿದಾಗ ತಂದೆ ಯಾವ ರೀತಿ ತೃಪ್ತಿ ಪಡ್ತಾನೋ ಆ ರೀತಿ ಭಗವಂತ ತೃಪ್ತಿ ಪಡ್ತಾರೆ. Prahlad Maharaj gives an example that if one's face is decorated nicely, the reflection on the mirror is also looks decorated nicely. So if we are able to render service to the Lord, we attain our original constitutional position. ಪ್ರಹ್ಲಾದ್ ಮಹಾರಾಜ್ ಉದಾಹರಣೆ ಕೊಡ್ತಾ ಇದ್ದಾರೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಸುಂದರವಾಗಿ ಅಲಂಕರಿಸಿಕೊಂಡು ಕನ್ನಡಿ ಮುಂದೆ ನಿಂತ್ಕೊಳ್ತಾನೋ ಆ ಪ್ರತಿಬಿಂಬ ಸಹ ಅತ್ಯಂತ ಸುಂದರವಾಗಿರುತ್ತೆ. ಅದೇ ರೀತಿ ಭಗವಂತನಿಗೆ ಭಕ್ತಿ ಸೇವೆ ಮಾಡ್ತಾ ಇದ್ದಾಗ ನಾವು ಸಹ ಬಹಳ ಚೆನ್ನಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಬಹುದು. In the next prayer he says, therefore, although I am born in a demoniac family, I may without a doubt offer prayers to the Lord with full endeavor. ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾ ಇದ್ದಾರೆ, ನಾನು ಅಸುರಿ ಕುಲದಲ್ಲಿ ಜನ್ಮ ತಗೊಂಡಿದ್ರು ಸಹ ನಾನು ಭಗವಂತನ ಪ್ರಾರ್ಥನೆಯನ್ನ ನನ್ನ ಮನಸ್ಸು ತುಂಬಿ ನಾನು ಮಾಡ್ತಾ ಇದ್ದೀನಿ. And second point he says that as far as my intelligence allows. That means the first thing he says, I am born in a demoniac family, but I am offering these prayers with limited I am putting my endeavor. He is not asking for results without putting his efforts. He is putting his efforts to the extent that he has been given intelligence. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾ ಇದ್ದಾರೆ, ನಾನು ಪ್ರಾರ್ಥನೆ ಏನು ಮಾಡ್ತಾ ಇದ್ದೀನೋ ಭಗವಂತನಿಗೆ ಅದು ನನ್ನ ಪ್ರಯತ್ನಪೂರ್ವಕವಾಗಿ ಭಗವಂತ ಏನು ಬುದ್ಧಿಶಕ್ತಿಯನ್ನು ನನಗೆ ಕೊಟ್ಟಿದ್ದಾರೋ ಆ ಬುದ್ಧಿಶಕ್ತಿಯನ್ನು ಇಟ್ಕೊಂಡು ಪ್ರಯತ್ನಪೂರ್ವಕವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ಆದರೆ ಇದು ನನ್ನ ಯೋಗ್ಯತೆ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. And further in the next line he says,
anyone who is born into this material world due to his ignorance may be purified by offering such prayers to the Supreme Personality of Godhead. That is his compassion to the other living entities. ಅದೇ ರೀತಿ ಯಾರೇ ಆಗಲಿ ಎಲ್ಲೇ ಅವರು ಹುಟ್ಟಿರಲಿ ಭಗವಂತನಿಗೆ ಪರಿಶುದ್ಧವಾದಂಥ ಪ್ರಾರ್ಥನೆಗಳನ್ನು ಸಲ್ಲಿಸೋದ್ರಿಂದ ಅವರು ಸಹ ಪರಿಶುದ್ಧರಾಗ್ತಾರೆ ಅನ್ನೋದು ಪ್ರಹ್ಲಾದ್ ಮಹಾರಾಜರ ಅಭಿಪ್ರಾಯ. ಇದು ಅವರು ಎಲ್ಲ ಜೀವಿಗಳ ಮೇಲೆ ತೋರಿಸ್ತಾ ಇರುವಂತಹ ಅನುಕಂಪ. So in effect, he is seeking the Lord's mercy for other living entities, by which the Lord may hear the glories of his own glories chanted, and one who hears and chants these glories of the Lord becomes automatically purified and becomes qualified to offer prayers. ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾ ಇದ್ದಾರೆ, ಬೇರೆ ಜೀವಿಗಳ ಮೇಲೆ ಅನುಕಂಪ ತೋರಿಸಿ ಅವರ ಒಂದು ಉದ್ಧಾರಕ್ಕೋಸ್ಕರ ಪ್ರಹ್ಲಾದ್ ಮಹಾರಾಜ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಂಥ ಪ್ರಾರ್ಥನೆಗಳನ್ನು ಭಗವಂತ ಕೇಳಿ ಅವರು ಎಲ್ಲ ಜೀವಿಗಳಿಗೆ ಕೃಪೆ ಕೊಡ್ತಾರೆ. ಯಾರು ಈ ರೀತಿ ಪ್ರಾರ್ಥನೆ ಮಾಡ್ತಾರೋ ಅವ್ರ ಮೇಲೆ ಭಗವಂತ ವಿಶೇಷವಾದಂಥ ಕೃಪೆಯನ್ನು ತೋರಿಸ್ತಾರೆ. The conclusion of this sloka is that we all should think that God is great. He is great and we are too insignificant. I am nothing in front of God. ಈ ಒಂದು ಪ್ರಾರ್ಥನೆಯ ನಿಜವಾದಂಥ ಅರ್ಥ ಏನಂದ್ರೆ, ಭಗವಂತ ಬಹಳ ಮಹಿಮಾನ್ವಿತ ಆಗಿರೋನು, ಅವರು ಸದಾಕಾಲ ಮಹಿಮೆ ಆಗಿರೋಂಥವ್ರೆ. Therefore, my duty, being a part and parcel of the Lord, is to please the Lord by offering glorious prayers. ಹಾಗಾಗಿ ಭಗವಂತನ ಪಾರ್ಶ್ವದೊಳಗಿರುವಂಥವ್ರು ಅಂದರೆ ಭಗವಂತನ ಅಂಶದಲ್ಲಿ ಅಂಶ ಆಗಿರುವಂಥ ನಾವು ಭಗವಂತನ ಅಂಶ ಆಗಿರೋರೆ. ಆದರೆ ಇಂಥ ಒಂದು ಪ್ರಾರ್ಥನೆಗಳಿಂದ ಭಗವಂತನನ್ನು ಸುಪ್ರೀತಿಗೊಳಿಸೋದಕ್ಕೆ ಸದಾಕಾಲ ಪ್ರಯತ್ನ ಪಡ್ತಾ ಇರಬೇಕು. By offering prayers, two things happen. One is we glorify the Lord, and second thing that happens is we purify our own existence. ಪ್ರಾರ್ಥನೆಗಳನ್ನು ಮಾಡೋದ್ರಿಂದ ಎರಡು ರೀತಿಯ ಅನುಕೂಲಗಳಾಗುತ್ತೆ. ಒಂದು, ಭಗವಂತನನ್ನ ಸುಪ್ರೀತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಯಲ್ಲಿ ನಮ್ಮ ಹೃದಯದಲ್ಲಿರುವಂತಹ ಕಲ್ಮಶ ಎಲ್ಲ ಹೋಗಿ ನಾವು ಸಹ ಶುದ್ಧರಾಗ್ತೀವಿ. In the next prayer, which is also very nice, he says, "O my Lord, all the demigods headed by Lord Brahma are sincere servants of your lordships, who are situated in a transcendental position." Now we must understand, these demigods are none other than higher denizens of the higher planets. They are higher than us, and they are in a situation much more higher than us, but they have got this position because of devotional service to the Lord. ಇಲ್ಲಿ ಉನ್ನತವಾದಂಥ ಗ್ರಹಲೋಕದಲ್ಲಿ ವಾಸ ಮಾಡ್ತಾ ಇರುವಂತಹ ಬ್ರಹ್ಮದೇವರು ಅವರ ಆಧ್ಯಾತ್ಮಿಕ ಜೀವನದ ಅತಿ ಉನ್ನತವಾದಂಥ ನೆಲೆಯಲ್ಲಿದ್ದರೂ ಸಹ ಅವರು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದರೆ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಬ್ರಹ್ಮದೇವರ ನೆಲೆ ನಮ್ಮ ಸ್ಥಳದಲ್ಲಿಲ್ಲ, ಅವರು ಬಹಳ ಉನ್ನತವಾಗಿದ್ದಾರೆ. ಆದರೂ ಸಹ ನಿರಂತರವಾಗಿ ಅವರು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. Therefore, they are not like us, like me and my father Hiranyakashipu. ಹಾಗಾಗಿ ಅವರು ನಂತರ ಅಲ್ಲ, ನನ್ನ ತಂದೆ ಹಿರಣ್ಯಕಶಿಪು ಥರ ಅಲ್ಲ, ಅವರ ಸ್ಥಾನ ಬಹಳ ದೊಡ್ಡದು ಅಂತೇಳಿ ಪ್ರಹ್ಲಾದ್ ಮಹಾರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. And your appearance as Narasimhadev has been pastime. This pastime has been performed for your pleasure. ಈ ಒಂದು ಲೀಲೆಯನ್ನು ನೀವು ಮಾಡ್ತಾ ಇದ್ದೀರಾ, ಇಂಥ ಅದ್ಭುತವಾದಂಥ ರೂಪವನ್ನು ತಗೊಂಡಿದ್ದೀರಾ, ಇದು ನಿಮ್ಮ ಸಂತೃಪ್ತಿಗಾಗಿ ಅಂತ ಹೇಳ್ತಾ ಇದ್ದಾರೆ. And such an incarnation is meant only for protection and improvement of the universe. ಇಂಥ ಒಂದು ಅದ್ಭುತವಾದಂಥ ಅವತಾರಗಳು ಈ ವಿಶ್ವದ ರಕ್ಷಣೆಗಾಗಿ ಮತ್ತೆ ಭಕ್ತರ ರಕ್ಷಣೆಗಾಗಿ ಅಂತ ಹೇಳ್ತಾರೆ. The point is that Prahlad Maharaj further emphasizes that being in an Asuric family, born in an Asuric family, it is very unfortunate to be born in such families. ಈ ರೀತಿಯಾಗಿ ಪ್ರಹ್ಲಾದ್ ಮಹಾರಾಜ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇಂಥ ಒಂದು ಕುಟುಂಬದಲ್ಲಿ ಸಹ ದುರದೃಷ್ಟವಶಾತ್ ನಾವು ಹುಟ್ಟಿದ್ದೀವಿ, ಆದರೂ ಸಹ ಭಗವಂತ ನಿನ್ನ ಕೃಪೆ ನಮಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. Whereas devotees of the Lord are born in higher grade families. ಆದರೆ ಭಗವಂತನ ಶುದ್ಧ ಭಕ್ತರು ಉನ್ನತವಾದಂತಹ ಭಕ್ತರ ಮನೆಯಲ್ಲಿ ಅವರು ಜನ್ಮವನ್ನು ತಾಳ್ತಾರೆ. So, but the Lord appeared in this particular case for the protection of his dear devotee Prahlad Maharaj. ಈ ಒಂದು ಅವತಾರವನ್ನ ಪ್ರಹ್ಲಾದ್ ಮಹಾರಾಜರ ತನ್ನ ಪರಿಶುದ್ಧವಾದಂಥ ಭಕ್ತ, ಪ್ರಿಯ ಭಕ್ತ ಪ್ರಹ್ಲಾದ್ ಮಹಾರಾಜರ ಒಂದು ರಕ್ಷಣೆಗೋಸ್ಕರ ಅವರು ತಗೊಂಡ್ರು. It was not the intention of the Lord to create a fearful situation there in that particular moment. ಈ ಒಂದು ಪರಿಸ್ಥಿತಿಯಲ್ಲಿ ಅತ್ಯಂತ ಭಯಾನಕವಾದಂಥ ಪರಿಸ್ಥಿತಿಯನ್ನ ಉತ್ಪತ್ತಿ ಮಾಡೋದು ನರಸಿಂಹದೇವರ ಒಂದು ಉದ್ದೇಶ ಆಗಿರಲಿಲ್ಲ. But because the devotees are very simple and faithful, they express this fear. ಆದರೆ ಭಕ್ತರು ಈ ಒಂದು ಪರಿಶುದ್ಧ ಆಗಿರೋದ್ರಿಂದ ಇಂಥ ಒಂದು ಭಯವನ್ನು ಅವರು ತಾವೇ ಗ್ರಹಿಸ್ತಾರೆ. With this prayer, Prahlad Maharaj is asking Narasimhadev to give up his anger. ಆದರೆ ಈ ಒಂದು ಪ್ರಾರ್ಥನೆ ಮುಖಾಂತರ ಪ್ರಹ್ಲಾದ್ ಮಹಾರಾಜರು ಹೇಳ್ತಾ ಇದ್ದಾರೆ, ಇಂಥ ಒಂದು ಭೀಭತ್ಸವಾದಂಥ ರೂಪವನ್ನು ಉಪಸಂಹಾರ ಮಾಡು ಅಂತ ಕೇಳ್ತಾ ಇದ್ದಾರೆ. And the next prayer, which is a continuation of this itself, he says, "My dear Lord Narasimhadeva, please therefore cease your anger now that my father has already been killed."
ಪ್ರಹ್ಲಾದ್ ಮಹಾರಾಜ್ ಹೇಳ್ತಾ ಇದ್ದಾರೆ, ಈಗಾಗಲೇ ನಮ್ಮ ತಂದೆ ಹತರಾಗಿದ್ದಾರೆ, ಹಾಗಾಗಿ ನಿಮ್ಮ ಈ ಉಗ್ರ ರೂಪವನ್ನು ಉಪಸಂಹಾರ ಮಾಡ್ಕೊಳ್ಳಿ. Even great saintly persons, they become relieved when somebody who is demoniac is killed. ಆದರೆ ಪರಿಶುದ್ಧರಾದಂಥ ಭಕ್ತರು ಸಹ ಇಂಥ ಒಂದು ರಾಕ್ಷಸರ ಸಂಹಾರದಿಂದ ಬಹಳ ಸಂತೃಪ್ತರಾಗ್ತಾರೆ. They felt relieved when a snake or a scorpion is killed. When a snake or a scorpion is killed. ಅವರು ಒಂದು ಹಾವು ಅಥವಾ ಒಂದು ಚೇಳು ಸಹ ಅವರು ಸಂಹಾರ ಆಗೋದನ್ನು ನೋಡಿ ಅದರಿಂದ ಸಹ ಅವರು ಬೀಭತ್ಸರಾಗ್ತಾರೆ. Now all these demigods and all the denizens will be very much satisfied now that my father has been killed. ಈಗ ದೇವತೆಗಳಾಗಿರ್ಬೋದು, ಬ್ರಹ್ಮ ಆಗಿರ್ಬೋದು, ಎಲ್ಲರೂ ಸಹ ನನ್ನ ತಂದೆ ಹಿರಣ್ಯಕಶಿಪು ಅಸುರ ಆಗಿರೋನು ಹತನಾಗಿರೋದ್ರಿಂದ ಬಹಳ ಸಂತೃಪ್ತರಾಗಿದ್ದಾರೆ. And they will all remember this auspicious occasion, incarnation, because they have all become free from fear. ಈ ಒಂದು ಸುದಿನವನ್ನ, ಈ ಒಂದು ಅವತಾರವನ್ನ ಅವರು ಸದಾಕಾಲ ಸ್ಮರಣೆ ಮಾಡ್ತಾರೆ. ಯಾಕೆಂದ್ರೆ ಅವರು ಎಲ್ಲ ರೀತಿಯಾದಂಥ ಭಯಗಳಿಂದ ಈಗ ಅವರು ಮುಕ್ತರಾಗಿದ್ದಾರೆ. In the next prayer, he says, "My Lord, who are never conquered by anyone, I am certainly not afraid of your ferocious mouth and tongue." ಈ ಒಂದು My Lord, who are never conquered by anyone, the Lord can never be conquered by anyone excepting his devotee. ಯಾರಿಂದನೂ ವಿಜೇತನಾಗೋದಕ್ಕೆ ಸಾಧ್ಯ ಇಲ್ಲ ಭಗವಂತ. ಭಗವಂತನಿಗೆ ಇನ್ನೊಂದು ಹೆಸರು ಅಜಯ ಅಂತ. ಅಂಥ ಒಂದು ದೇವತಮ ಪರಮ ಪುರುಷ ಈಗ ನರಸಿಂಹ ಅವತಾರದಲ್ಲಿ ಬಂದು ಅವರ ನಾಲಿಗೆಯನ್ನು ಚಾಚಿ ಅವರು ಉಗ್ರ ರೂಪವನ್ನು ತೋರಿಸ್ತಾ ಇದ್ದಾರೆ. He says, "I am certainly not afraid of your ferocious mouth and tongue." ನಿಮ್ಮ ಉಜ್ವಲವಾದಂತಹ ಬಾಯಿ, ಅಗಲವಾಗಿ ತೆರೆಕೊಂಡಂತಹ ಬಾಯಿ ಅಥವಾ ಭಯೋತ್ಪಾದನೆ ಮಾಡ್ತಾ ಇರುವಂತಹ ನಾಲಿಗೆಯಿಂದ ಸಹ ನನಗೆ ಭಯ ಆಗ್ತಾ ಇಲ್ಲ. I am not afraid of your eyes which are glowing like a sun. ಸೂರ್ಯನಂತೆ ಪ್ರಕಾಶಮಾನವಾಗಿ ಇರುವಂತಹ ನಿಮ್ಮ ಕಣ್ಣನ್ನು ಸಹ ನೋಡಿ ನನಗೆ ಭಯ ಆಗ್ತಾ ಇಲ್ಲ. I am not afraid of your eyebrows also. ನಿಮ್ಮ ಕಣ್ಣು ಹುಬ್ಬುಗಳೇನಿದೆ, ವಿಶಾಲವಾಗಿ ಇರುವಂತಹ ಕಣ್ಣು ಹುಬ್ಬುಗಳನ್ನು ನೋಡಿ ಸಹ ನನಗೆ ಭಯ ಆಗ್ತಾ ಇಲ್ಲ. I do not fear your sharp teeth. ನಿನ್ನ ಹರಿತವಾದಂತಹ ಹಲ್ಲುಗಳನ್ನು ನೋಡಿ ಸಹ ನನಗೆ ಭಯ ಆಗ್ತಾ ಇಲ್ಲ. I am not afraid of the garland of intestine which you have put in your neck. ನಿನ್ನ ಕಂಠದ ಸುತ್ತಲೂ ಏನು ನೀನು ನಮ್ಮ ತಂದೆಯ ಕರುಳಿನ ಮಾಲೆ ಹಾಕೊಂಡಿದೆಯಲ್ಲ ಅದನ್ನು ನೋಡಿ ಸಹ ನನಗೆ ಭಯ ಆಗ್ತಾ ಇಲ್ಲ. Your body is soaked with blood. I am not afraid of that also. ನಿನ್ನ ಇಡೀ ಶರೀರ ರಕ್ತಸಿಕ್ತವಾಗಿದೆ, ಅದನ್ನು ನೋಡಿ ಸಹ ನನಗೆ ಭಯ ಆಗ್ತಾ ಇಲ್ಲ. Nor did I get fear out of your roaring like a lion. ಸಿಂಹದ ಗರ್ಜನೆಯನ್ನು ನೀನು ಮಾಡ್ತಾ ಇದೀಯಾ, ಆದರೂ ಸಹ ನನಗೆ ಭಯ ಆಗ್ತಾ ಇಲ್ಲ. We will continue in the next sloka which continues further. O most powerful, insurmountable Lord, who are kind to the fallen souls, I have been put into this association of demons as a result of my activities. Here Prahlad Maharaj is saying that I have been put into this birth in this Asuric family due to my activities in the past. ಈ ಒಂದು ಆಸುರಿ ಕುಲದಲ್ಲಿ ನಾನು ಜನ್ಮ ತಾಳಿದ್ದೀನಿ. ಇದಕ್ಕೆ ಕಾರಣ ಏನಂದ್ರೆ ನನ್ನ ಹಿಂದಿನ ಜನ್ಮದ ಕಾರ್ಯಗಳು ಅಂತ ಹೇಳ್ತಾರೆ. And therefore I am very much afraid of the condition of life in this material world. ಹಾಗಾಗಿ ಈ ಒಂದು ಭೌತಿಕ ಜಗತ್ತಿನ ಬದ್ಧ ಜೀವನಕ್ಕೆ ನಾನು ಬಹಳ ಭಯ ಪಡ್ತಾ ಇದ್ದೀನಿ. The reason is that we all perform so many activities on a day-to-day basis in this material world without realizing that every action has got its reaction. What we do, maybe next birth, maybe after 10 births, but they come back to us in some way or the other, some form or the other. ಭೌತಿಕ ಜಗತ್ತಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯ ಒಂದಲ್ಲ ಒಂದು ರೀತಿಯಾದ ನಮಗೆ ವಾಪಸ್ ಬಂದೇ ಬರುತ್ತೆ. ಅಂದರೆ ಭೌತಿಕ ಜಗತ್ತಿನ ಈ ಕ್ರಿಯೆ ಪ್ರತಿಕ್ರಿಯೆಗಳು ಸದಾಕಾಲ ಆಗ್ತಾ ಇದೆ. ಒಂದು ಕೆಲಸಕ್ಕೆ ಇನ್ನೊಂದು ಪ್ರತಿಕ್ರಿಯೆ ಈಗಾಗದೇ ಇದ್ರೂ ಇನ್ನೊಂದು ವರ್ಷ ಆದಮೇಲೋ ಇನ್ನೊಂದು ಜನ್ಮ ಆದಮೇಲೋ ನಮಗೆ ಬಂದೇ ಬರುತ್ತೆ. In this past time there was one Hiranyakashipu. If you see in today's reality, there are many number of thousands and thousands of Hiranyakashipus in this world today. ಇಲ್ಲಿ ನಾವು ಕಥೆಯಲ್ಲಿ ಒಂದೇ ಹಿರಣ್ಯಕಶಿಪು ಬಗ್ಗೆ ಕೇಳ್ತಾ ಇದ್ದೀವಿ. ಆದರೆ ವಾಸ್ತವಿಕವಾಗಿ ಈ ಜಗತ್ತಲ್ಲಿ ನೋಡಿದಾಗ ಸಾವಿರ ಹಿರಣ್ಯಕಶಿಪುಗಳು ನಮ್ಮ ಮುಂದೆ ಇದ್ದಾರೆ. So I am very much afraid of the condition in this material world. When will I be relieved from this? ಈ ಒಂದು ಭೌತಿಕವಾದಂಥ ಜೀವನದಲ್ಲಿ ನಾನು ಬಹಳ ಬದ್ಧ ಆಗಿದ್ದೀನಿ. ಈ ಬದ್ಧ ಜಗತ್ತಿನಿಂದ ನಾನು ಯಾವಾಗ ಬಿಡುಗಡೆ ಪಡಿತೀನಿ ಅಂತ ಕೇಳ್ತಾ ಇದ್ದಾರೆ. When will you give me shelter at your lotus feet? ನಿನ್ನ ಪಾದ ಪದ್ಮಗಳಲ್ಲಿ ಆಶ್ರಯ ನನಗೆ ಯಾವಾಗ ಕೊಡ್ತೀಯಾ? Which is the ultimate goal of everyone's life. ಇದು ಪ್ರತಿಯೊಬ್ಬ ಜೀವಿಯ ಅತಿ ಉನ್ನತವಾದಂತಹ ಒಂದು ನೆಲೆ ಅಂತ ಹೇಳ್ತಾರೆ. So in effect, Prahlad Maharaja is afraid of the condition in this material world, particularly Maya, which we don't realize how it comes.
ಈ ಭೌತಿಕ ಜಗತ್ತಲ್ಲಿ ಬದ್ಧ ಸ್ಥಿತಿಯನ್ನ ಪ್ರಹ್ಲಾದ್ ಮಹಾರಾಜರು ಅತ್ಯಂತ ಭಯಂಕರ ಅಂತ ಹೇಳ್ತಾರೆ. ಇಂಥ ಒಂದು ಮಾಯಾ ಸ್ಥಿತಿಯನ್ನ, ಮಾಯಾಬದ್ಧ ಸ್ಥಿತಿ ನಮಗೆ ಹೇಗೆ ಬರುತ್ತೆ ಅಂತ ಅದು ಬಹಳ ಗೊತ್ತಿಲ್ಲ ಅಂತ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ. Maya knows the weaknesses of each and every conditioned soul. ಮಾಯೆ ಪ್ರತಿಯೊಂದು ಜೀವಿಯ, ಬದ್ಧ ಜೀವಿಯ ಒಂದು ಬಲಹೀನತೆ ಏನಿದೆ ಅದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾಳೆ. It can come in the form of wealth. It can come in the form of attraction, in the form of opposite sex. It can come in the form of knowledge. It can come in the form of pride, envy, anger. Whatever form it wants, it can come, even without our realizing or understanding. ಬಲಹೀನನಾದಂಥ ಜೀವಿಯನ್ನು ಆಕ್ರಮಿಸೋದಕ್ಕೆ ಆಕೆ ಐಶ್ವರ್ಯದ ರೂಪದಲ್ಲಿ, ಅಧರ್ಮದ ರೂಪದಲ್ಲಿ, ಅಥವಾ ಏನಾದರೂ ಒಂದು ಮಾಯೆಯ ರೂಪದಲ್ಲಿ, ಅಂದರೆ ಅಸೂಯೆ ರೂಪದಲ್ಲೋ ಅಥವಾ ಸೌಂದರ್ಯದ ರೂಪದಲ್ಲೋ ಯಾವುದೋ ಒಂದು ರೂಪದಲ್ಲಿ ಆಕೆ ಬಂದು ನಮ್ಮ ಮೇಲೆ ಆಕ್ರಮಣ ಮಾಡ್ತಾಳೆ. Srila Prabhupada gave a quote in this respect, that one who is serious of Maya will become a serious devotee. ಆದರೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಯಾರು ಈ ಮಾಯೆಯ ಕುರಿತಾಗಿ ಬಹಳ ಗಂಭೀರವಾಗಿರ್ತಾರೋ ಅವರು ಭಕ್ತಿ ಸೇವೆಯಲ್ಲಿ ಸಹ ಅತ್ಯಂತ ಗಂಭೀರವಾಗ್ತಾರೆ ಅಂತ ಹೇಳ್ತಾರೆ. And the greatest disadvantage for a person in this life is lack of association of devotees of the Lord. ಈ ಒಂದು ಜಗತ್ತಲ್ಲಿ ಬಹಳ ಅತಿ ದುರ್ಗಮವಾದಂಥ ಪರಿಸ್ಥಿತಿ ಏನಂದ್ರೆ, ಡಿಸ್ಅಡ್ವಾಂಟೇಜ್ ಏನಂದ್ರೆ ಭಕ್ತರ ಸಂಘ ಇಲ್ಲದೆ ಇರೋದೇನೆ. In the next prayer, Prahlad Maharaj says, "O Supreme Lord, because of combination with pleasing and displeasing circumstances, and because of separation from them, one is placed in a most regrettable position." That means he says, we come across so many pleasing circumstances which we like. We come across so much unpleasing circumstances which we don't like, and we all become a victim of these circumstances. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾ ಇದ್ದಾರೆ, ಇಂಥ ಒಂದು ಭಯಾನಕ ಪರಿಸ್ಥಿತಿಗಳು ಒಬ್ಬ ಜೀವಿಗೆ ಬರ್ತಾ ಇದೆ. ನಾವು ಇಂಥ ಒಂದು ಭಯಾನಕ ಪರಿಸ್ಥಿತಿಗಳಲ್ಲಿ ಬಂದು ಆ ಒಂದು ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಂಡು ನರಳುವಂಥ ಸ್ಥಿತಿ ನಮಗೆ ಬರ್ತಾ ಇದೆ. ಇದರಿಂದ ನಾವು ಹೇಗೆ ಪಾರಾಗೋದು ಅಂತ ಕೇಳ್ತಾ ಇದ್ದಾರೆ. And because of this regrettable position, one is placed in heaven or one is placed in hell. ಬದ್ಧ ಸ್ಥಿತಿಯಲ್ಲಿ ಜೀವಿ ತಾನು ಮಾಡುವಂಥ ಕರ್ಮದಿಂದ ಅವನು ಕೆಲವೊಮ್ಮೆ ಉನ್ನತವಾದಂಥ ಸ್ವರ್ಗಲೋಕಕ್ಕೆ ಹೋಗ್ತಾನೆ, ಅಥವಾ ಪಾತಾಳ ಲೋಕದಲ್ಲಿ ಸ್ಥಿತ ಆಗಿರುವಂಥ ಕೆಲವೊಂದು ನೀಚ ಗ್ರಹಗಳಲ್ಲಿ ನರಕಲೋಕದಲ್ಲಿ ಸಹ ಅವನು ಹೋಗ್ತಾನೆ. And unfortunately, whether one is very well placed, whether in hellish heaven planets or earthly planets, or one is very badly situated, everyone thinks that I am enjoying life here in some form or the other, which is the greatest illusion. That is what is called Maya. ಮಾಯೆಯ ಒಂದು ಬದ್ಧ ಸ್ಥಿತಿ, ಮಾಯೆಯ ಒಂದು ಸಂಮೋಹನ ನಮಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾ ಇರಲಿ ಅಥವಾ ನರಕಲೋಕದಲ್ಲಿ ವಾಸ ಮಾಡ್ತಾ ಇರಲಿ, ಈ ಒಂದು ಬದ್ಧ ಸ್ಥಿತಿಯಲ್ಲಿ ನಾನು ಬಹಳ ಆನಂದವಾಗಿದ್ದೀನಿ ಅಂತ ಹೇಳಿ ಜೀವಿ ತಾನು ಭಾವಿಸ್ತಾನೆ. And whatever situation may be, one is always in a fire of lamentation. One is always lamenting in this material world for something or the other. ಭೌತಿಕ ಜಗತ್ತಲ್ಲಿ ಪ್ರತಿಯೊಬ್ಬರು ಸಹ ಏನಾದರೂ ಒಂದು ಬೈಕಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅದು ಬೇಕು ಅಂತನೋ, ಯಾವುದೋ ಒಂದು ವಸ್ತು ಬೇಕು ಅಂತನೋ, ಇನ್ನೊಂದು ಅಂತನೋ, ಪ್ರತಿಯೊಂದು ಸಹ ಅವರು ಬೈಕೆ ಅನ್ನೋ ಬಲೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ. Srila Prabhupada mentioned two things. He said we always have a hankering, and when we hanker, the next is lamentation when we lose it. ನಾವು ಬದ್ಧ ಜಗತ್ತಲ್ಲಿ ಸದಾಕಾಲ ಏನಾದರೂ ಒಂದು ಬಯಸ್ತಾ ಇರ್ತೀವಿ. ಬಯಸೋದು ಅಂದರೆ ನಾವು ಬೇಕು ಅನ್ನೋದು. ಆದರೆ ಅದರ ಮುಂದಿನ ಪರಿಸ್ಥಿತಿಯಲ್ಲಿ ಅಕಸ್ಮಾತ್ ಅದು ನಮಗೆ ಸಿಕ್ಕಿದ್ರೂ ಸಹ ಅದನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು ಅಂತೇಳಿ ಸದಾ ನಾವು ಪರಿತಪಿಸ್ತಾ ಇರ್ತೀವಿ. And then he continues in this prayer, although there are many remedies by which to get out of this miserable life, any such remedy in this material world add further miseries themselves. ಭೌತಿಕ ಜಗತ್ತಲ್ಲಿ ಒಂದು ತೊಂದರೆಗೆ ಅದರ ಪರಿಹಾರ ಇರ್ಬೋದು, ಆದರೆ ಈ ರೀತಿ ಪರಿಹಾರ ಮಾಡ್ಕೊಳ್ತಾ ಇನ್ನೊಂದು ಸಮಸ್ಯೆ ಉದ್ಭವ ಆಗ್ತಾ ಇರುತ್ತೆ. For example, somebody might be thinking that I require some mode of transport. Why should I travel by local buses, which is very crowded? ಒಬ್ಬ ಯೋಚನೆ ಮಾಡ್ಬೋದು, ನಾನು ಯಾಕೆ ಬಸ್ಸಲ್ಲಿ ಹೋಗ್ತಾ ಇರಬೇಕು, ಯಾವಾಗಲೂ ಬಸ್ಸು ಭಾಳ ರಶ್ ಆಗಿರುತ್ತೆ ಅಂತ ಯೋಚನೆ ಮಾಡ್ತಾನೆ. So he might think of buying a cycle. After he buys a cycle, he might think that this cycle is not enough for me, I need a two-wheeler. After he buys a two-wheeler, he might think I need a four-wheeler. When he buys a four-wheeler, he might think I might need a luxury sedan. ಒಬ್ಬ ವ್ಯಕ್ತಿ ಯೋಚನೆ ಮಾಡ್ತಾನೆ, ಬಸ್ಸಲ್ಲಿ ಹೋಗೋದು ಬೇಡ, ಸೈಕಲಲ್ಲಿ ಹೋಗೋಣ ಅಂತ. ಸ್ವಲ್ಪ ದಿನ ಸೈಕಲಲ್ಲಿ ಹೋಗ್ತಾ ಯೋಚನೆ ಮಾಡ್ತಾನೆ, ಒಂದು ಬೈಕ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಬೈಕಲ್ಲಿ ಹೋಗ್ತಾ ಒಂದು 4 ವೀಲರ್ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕಾರ್ ಬೇಕು ಅನ್ಕೋತಾನೆ.
ಕಾರ್ ಏನೋ ಒಂದು ಸಿಂಪಲ್ ಆಗಿರೋ ತಗೊಂಡು ಅಷ್ಟಕ್ಕೆ ಒಂದು ತೃಪ್ತಿ ಆಗಲ್ಲ, ನನಗೆ ಈಗ ಮರ್ಸಿಡೀಸ್ ಬೇಕು, ಬೆಂಜ್ ಬೇಕು ಅಂತೇಳಿ ಯೋಚನೆ ಮಾಡ್ತಾನೆ. But each of these bring complications to one's life, because the more one invests in a higher value product, even a small scratch hurts his heart. ಈ ರೀತಿಯಾಗಿ ಉನ್ನತವಾದಂಥ ವಸ್ತುಗಳನ್ನು ತಗೊಳ್ತಾ ಒಂದು ಬೆಂಚ್ ಕಾರ್ ತಗೊಳ್ತೀವಿ ಅಂತ ಇಟ್ಕೊಳ್ಳಿ, ನಾಳೆ ದಿನ ಅದ್ರ ಮೇಲಾದರೂ ಒಂದು ಸ್ಕ್ರ್ಯಾಚ್ ಆಯಿತು, ಯಾರಾದರೂ ಬಂದು ಗುದ್ದಿದ್ರೆ ಅವಾಗ ನಮಗೆ ಮನಸ್ಸಿಗೆ ಭಾಳ ಜಾಸ್ತಿ ನೋವಾಗುತ್ತೆ. Therefore he concludes this prayer saying, I think that the only remedy is to engage you in your service. Kindly instruct me in such service. ಹಾಗಾಗಿ ಪ್ರಹ್ಲಾದ್ ಮಹಾರಾಜ್ ಯೋಚನೆ ಮಾಡ್ತಾ ಇದ್ದಾರೆ, ದಯವಿಟ್ಟು ನನಗೆ ಭೌತಿಕ ಜಗತ್ತಲ್ಲಿ ಏನೂ ಬೇಡ, ನನಗೆ ಬೇಕಾಗಿರೋದು ಸದಾಕಾಲ ನಿನ್ನ ಸೇವೆ, ಆ ಸೇವೆಯಲ್ಲಿ ಸದಾಕಾಲ ನನ್ನನ್ನು ನಿಮಗ್ನ ಮಾಡು ಭಗವಂತ ಅಂತ ಹೇಳಿ ನರಸಿಂಹದೇವರಿಗೆ ಅವರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. That should be our lesson for also. We should pray to the Lord, not for asking for this, not asking for that, but rather ask Him to give us engagement in His service, so that by rendering service, the Lord knows what to give to whom. We don't have to separately ask for that. Prahlad Maharaj, there's no time to discuss. Otherwise, it says that it's like doing business. You ask something in return of doing something, it's like business, which we should not indulge in our transactions with the Lord. ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಬಹಳ ದೀನತೆಯಿಂದ ನರಸಿಂಹದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸದಾಕಾಲ ನಿನ್ನ ದಿವ್ಯವಾದಂಥ ಸೇವೆಯಲ್ಲಿ ನನ್ನನ್ನು ತೊಡಗಿಸು ಅಂತ ಹೇಳ್ತಾ ಇದ್ದಾರೆ. ಬೇರೆ ಭೌತಿಕವಾದಂಥ ವಸ್ತುಗಳು ಪಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ? ಅದು ಕೇಳೋದು, ಇದು ಕೇಳೋದು, ಭೌತಿಕವಾದಂಥ ವಸ್ತು ಕೇಳೋದು, ಈ ರೀತಿಯಾಗಿ ನಾವು ಮಾಡುವಂಥ ಭಕ್ತಿ ಸೇವೆ ಪ್ರತಿಯಾಗಿ ಏನಾದರೂ ಒಂದು ಅವ್ರನ್ನ ಭೌತಿಕ ವಸ್ತು ಕೇಳಿದ್ರೆ ಅದು ಕೇವಲ ವ್ಯಾಪಾರ ಆಗುತ್ತೆ ವಿನಃ ಅಲ್ಲಿ ಯಾವುದೇ ಒಂದು ಶುದ್ಧತೆ ಇರೋದಿಲ್ಲ. ಹಾಗಾಗಿ ನರಸಿಂಹದೇವರಿಗೆ ಅವರು ಪರಿಶುದ್ಧವಾದಂಥ ಪ್ರೇಮವನ್ನಷ್ಟೇ ಅವರು ಕೇಳ್ತಾ ಇದ್ದಾರೆ, ಸೇವೆಯನ್ನು ಕೇಳ್ತಾ ಇದ್ದಾರೆ. So with this I conclude the class for the day. You won't have any time for questions? Any time? I have 2 minutes for any questions. ಏನಾದರೂ ಪ್ರಶ್ನೆ ಇದ್ದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 1 ಅಥವಾ 2 ಪ್ರಶ್ನೆಗಳನ್ನು ನೀವು ಕೇಳಬಹುದು. ಯಾವುದೇ ಭಾಷೆಯಲ್ಲಿ, ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ನೀವು ಪ್ರಶ್ನೆ ಕೇಳಬಹುದು. Yes, Mataji. ಮೈಕ್ ಕೊಡಿ ಅವ್ರಿಗೆ. Hare Krishna Prabhuji. Yes. Can we hear the prayers, actual prayer? You gave us the meaning. I gave the translation, yes, because yes. each prayer, if I was given about Yeah, I know. 30-40 minutes. If you come on a Sunday class or something, other than festivals, if you want, you can request them for a special class. Just listen the prayer. Yeah, you can listen to the prayers also. Yes, it is there. You can even read at home. It is there in Srimad Bhagavatam 7th canto. ಮತ್ತೆ ಯಾರಿಗಾದರೂ ಪ್ರಶ್ನೆ ಇದೆಯಾ? ಪ್ರಶ್ನೆ ಅಥವಾ ಕಾಮೆಂಟ್? ಪ್ರಭು ಹಿಯರ್. ಅಸುರ ಕುಲದಲ್ಲಿ ಹುಡ್ತಾರಲ್ಲ ಅವರು ಹೇಗೆ ಪ್ರಹ್ಲಾದ ಯಾಕೆ ಅಸುರ ಕುಲದಲ್ಲಿ ಹುಟ್ಟಿರ್ತಾನೆ, ಅದು ನನಗೆ ಡಿಫ್ರೆನ್ಸ್ ಬೇಕು. ಎರಡು ಅಸುರ ಕುಲದಲ್ಲಿ ಹಿರಣ್ಯಕಶಿಪು ಗರ್ಭದಲ್ಲಿ ಪ್ರಹ್ಲಾದ Prabhu's question is, Prahlad Maharaj born in an Asuric family. Okay. Why he took birth in Asuric family? What is the background of the pastime? You want Kannada? No, ಕನ್ನಡದಲ್ಲಿ ಅವರು ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ, ಪ್ರಹ್ಲಾದ್ ಮಹಾರಾಜರು ಪ್ರಾಯಶಃ ಅವರು ಬಹಳ ಶುದ್ಧ ಭಕ್ತರು, ಅಂಥವರು ಸಹ ಈ ಆಸುರಿ ಪ್ರವೃತ್ತಿ ಇರುವಂಥ ಹಿರಣ್ಯಕಶಿಪು ಮನೆಯಲ್ಲಿ ಯಾಕೆ ಜನ್ಮ ತಗೊಂಡ್ರು, ಅದರ ಹಿನ್ನೆಲೆ ಏನು ಅಂತ ಅವ್ರ ಪ್ರಶ್ನೆ. So Lord's pastimes are arranged with his devotees, not with you and me. ಭಗವಂತನ ಲೀಲೆಗಳು ಸ್ವತಃ ಭಗವಂತನೇ ಆಯೋಜನೆ ಮಾಡ್ತಾರೆ, ನಮ್ಮಿಂದ ಅದು ಆಯೋಜನೆ ಆಗೋದಿಲ್ಲ. Devotees like Prahlad Maharaj, Dhruva Maharaj, they are all eternal associates of the Lord. When the Lord appears in this material world, he appears with his associates to teach us conditioned souls like us many lessons. ಭಗವಂತ ಅವರು ಬದ್ಧ ಜೀವಿಗಳನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಅವರ ಅವತಾರ ತಗೊಂಡಾಗ ಅವರ ಪಾರ್ಷದರಾದಂಥ ಅವರ ಅನ್ವಯಗಳಾದ ಶುದ್ಧ ಭಕ್ತರು ಸಹ ಅವ್ರ ಜೊತೆ ಜನ್ಮ ತಗೋತಾರೆ. ಯಾಕೆ ಜನ್ಮ ತಗೋತಾರೆ ಅಂತ ಹೇಳಿದ್ರೆ, ಇಂಥ ಒಂದು ಲೆಸನ್ಗಳು ಏನಿದೆ, ಇಂಥ ಒಂದು ನಮಗೆ ಬೇಕಾಗಿರುವಂಥ ಜೀವನಕ್ಕೆ ಬೇಕಾಗಿರುವಂತಹ ಒಂದು ಈ ತಿಳುವಳಿಕೆ ಏನಿದೆ, ಇದನ್ನು ಕೊಡೋದಕ್ಕೋಸ್ಕರ ಅವರು ಬರ್ತಾರೆ. In just a few paragraphs that I have explained, I can explain that
Prahlad Maharaj Lord wanted to show that even if somebody is very low born, he can also become a devotee of the Lord. Devotional service is not restricted to top class families, aristocratic families. ಈ ಒಂದು ಲೀಲೆಯಿಂದ ಭಗವಂತ ಏನು ತೋರಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಅಂದರೆ, ಯಾರೇ ಆಗಲಿ ನಿಮ್ರ ಕುಲದಲ್ಲಿ ಹುಟ್ಟಿರೋರು ಸಹ, ಅಂದರೆ ಅಧಮ ಕುಲದಲ್ಲಿ ಹುಟ್ಟಿರೋರು ಸಹ ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ಅರ್ಹರಾಗ್ತಾರೆ. ಭಕ್ತಿ ಸೇವೆ ಮಾಡಲಿಕ್ಕೆ ಯಾವುದೇ ಒಂದು ಉನ್ನತವಾದಂಥ ಕುಲದಲ್ಲಿ ಹುಟ್ಟಬೇಕು ಅನ್ನೋ ಯಾವುದೇ ಒಂದು ಸ್ಥಿತಿ ಇಲ್ಲ ಅಥವಾ ಕಂಡೀಷನ್ ಇಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ. There are so many examples in Srimad Bhagavatam and the scriptures. Very, very low born, even animals have become devotees of the Lord. Like I mentioned about Gajendra, he was a devotee of the Lord. So devotion service is open to everybody. ಬಹಳಷ್ಟು ಲೀಲೆಗಳಲ್ಲಿ ನಾವು ಕೇಳ್ತೀವಿ, ಅಧಮ ಕುಲದಲ್ಲಿ ಹುಟ್ಟಿರೋರು ಸಹ ಶುದ್ಧ ಭಕ್ತರಾಗಿ ಅವರು ಲೀಲೆಗಳನ್ನು ಮಾಡಿರುವಂಥದ್ದನ್ನು ನೋಡಿದ್ದೀವಿ. ಒಂದು ಪ್ರಾಣಿ ಸಹ, ಗಜೇಂದ್ರ ಒಬ್ಬ ಪ್ರಾಣಿಯಾಗಿದ್ದು, ಆನೆ, ಅವರು ಸಹ ಶುದ್ಧವಾದಂಥ ಪರಿಶುದ್ಧವಾದಂಥ ಭಕ್ತಿಯನ್ನು ಮಾಡಿರುವಂಥ ಇತಿಹಾಸವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಭಕ್ತಿ ಅನ್ನೋದು ಯಾವುದೇ ಒಂದು ನೆಲೆಗೆ ಅಥವಾ ಉನ್ನತ ಅಥವಾ ನೀಚ ಒಂದು ವೃತ್ತಿಯಾದಂಥ ನೆಲೆಗೆ ಸಂಬಂಧಪಟ್ಟಿರೋದಲ್ಲ. But even if somebody is born in a Asuric family, the Lord creates a situation whereby He gives an opportunity to perform devotion service to everybody and see the humility which I express in His prayers. ಹಾಗಾಗಿ ಈ ಒಂದು ಕುಲದಲ್ಲಿ ಸಹ ಹುಟ್ಟಿದ್ರು ಭಗವಂತನ ಶುದ್ಧ ಭಕ್ತಿಯನ್ನು ಮಾಡಬಹುದು ಅಂತ ಹೇಳಿ ನಾವು ತಿಳ್ಕೋಬೇಕು. ಇನ್ನೊಂದು ಎಷ್ಟು ನಮ್ರತೆಯಿಂದ ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆ ಒಂದು ಮಟ್ಟ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. We develop pride with very small things. In one of the prayers further down, Prahlad Maharaj did not want to be a heir to his father's throne. Rather, he wanted to be engaged only in service. We could not come to that stage. That should be our intention. We always think how much I can ask from the Lord, how much I can get. Prahlad Maharaj didn't want that. He says, I don't want to be a heir to my father's throne. ಇಲ್ಲಿ ಪ್ರಹ್ಲಾದ್ ಮಹಾರಾಜರ ಭಾವನೆ ಮುಂದೆ ಪ್ರಾರ್ಥನೆಯಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ನನಗೆ ಈ ನನ್ನ ತಂದೆಯ ಸಿಂಹಾಸನ ಬೇಡ, ರಾಜ್ಯ ಬೇಡ ಅಂತ ಹೇಳ್ತಾರೆ. ಅಂದರೆ ಭೌತಿಕವಾದಂಥ ಯಾವುದನ್ನು ಅವ್ರು ಬಯಸ್ತಾ ಇಲ್ಲ. ಇದರಿಂದ ನಮಗೆ ಗೊತ್ತಾಗುತ್ತೆ ಅವರು ಎಷ್ಟರ ಮಟ್ಟಿಗೆ ನಮ್ರರಾಗಿ ಭೌತಿಕ ಜೀವನದ ಭೌತಿಕ ಒಂದು ವರಗಳಿಂದ ವಿಚಲಿತರಾಗದೆ ಪರಿಶುದ್ಧವಾಗಿ ಭಗವಂತನ ಸೇವೆಯನ್ನೇ ಕೇಳ್ತಾ ಇದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. Clear? I think the time is running, so if anybody else has got, they can come and ask me in person. ಏನಾದರೂ ಪ್ರಶ್ನೆ ಇದ್ರೆ ಪ್ರಭುಗಳ ನೀವು ವೈಯಕ್ತಿಕವಾಗಿ ಭೇಟಿ ಮಾಡಿ ಕೇಳ್ಬೋದು. ಈಗ ಮುಂದಿನ ಕಾರ್ಯಕ್ರಮ ನಡೆಯುತ್ತೆ. ಶ್ರೀ ಲಕ್ಷ್ಮೀ ನರಸಿಂಹದೇವ ಭಗವಾನ್ ಕಿ, ನರಸಿಂಹದೇವ ಆವಿರ್ಭಾವ ಮಹಾಮಹೋತ್ಸವ ಕಿ, ಸಮವೇತ ಭಕ್ತ ವೃಂದ ಕಿ. ಎಲ್ಲರಿಗೂ ಕೂಡ ಮೊದಲನೇದಾಗಿ ತುಂಬ ಧನ್ಯವಾದಗಳು. ತುಂಬ ಸಾವಧಾನದಿಂದ ಲಕ್ಷ್ಮೀ ನರಸಿಂಹ ಚರಿತೆಯ ತುಂಬ ಶ್ರದ್ಧೆಯಿಂದ ಕೇಳಿದ್ದೀರಾ. ಪೂಜ್ಯರಾದಂತಹ ತೀರ್ಥ